ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಪಂಚೇಂದ್ರಿಯಗಳಲ್ಲಿ ಅತಿ ಮುಖ್ಯವಾದದ್ದು ಕಣ್ಣು. ಪ್ರತಿ ಪ್ರಾಣಿಯು ಪ್ರಪ್ರಥಮ ಬಾರಿಗೆ ತನ್ನ ತಾಯಿಯನ್ನು, ಈ ಸೃಷ್ಟಿಯ ಸೌಂದರ್ಯವನ್ನು ಕಾಣುವುದು ಆ ಕಣ್ಣುಗಳಿಂದಲೇ. ಅಂತಹ ಕಣ್ಣುಗಳಿಲ್ಲದವರು ಪಡುವ ವೇದನೆಯನ್ನು ಮಿಕ್ಕವರು ಊಹಿಸಲಾರರು, ಸಹಿಸಲಾರರು. ಅಂಧಕಾರವು ಕವಿದಿರುವ ಆ ಕುರುಡು ಜೀವನದಲ್ಲಿ ಬೆಳಕು ಚೆಲ್ಲಬೇಕಾದರೆ ನಮ್ಮ ಅನಂತರ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ನಮ್ಮ ಕಣ್ಣುಗಳನ್ನು ದಾನ ಮಾಡಿದರೆ ನಮ್ಮಂತೆಯೇ ಅವರು ಈ ಪ್ರಪಂಚವನ್ನು, ಅನಂತ ಪ್ರಕೃತಿಯನ್ನು ಕಂಡು ಆನಂದಿಸಬಲ್ಲರು. ಮಾನವ ಸೇವೆಯೇ ಮಾಧವ ಸೇವೆ ಎನ್ನುವಂತೆ ನಾವು ಮಾಡಬಲ್ಲ ಈ ನೇತ್ರದಾನವು ಅಪೂರ್ವವಾದದ್ದು. ಆ ಪವಿತ್ರವಾದ ಆಸೆಯ, ಮಾನವತ್ವ ಅನುಕಂಪದ ಭಾವನೆಯ ಪ್ರತಿರೂಪವೇ ನಮ್ಮ ಈ ಚಿತ್ರ. ಈ ಪ್ರಯತ್ನದ ಫಲವು ನಿಮ್ಮ ಹೃದಯದಲ್ಲಿ ಸ್ಪಂದಿಸಿ ಹಲವರಾದರೂ ಮರಣಾನಂತರ ನೇತ್ರದಾನಕ್ಕೆ ಮುಂದೆ ಬಂದರೆ ನಾವು ಧನ್ಯರು. ಶ್ರೀ ಬಾಲ ತ್ರಿಪುರ ಸುಂದರಿ ಕಂಬೈನ್ಸ್. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ. ಪಟಾಚನಮ್ಮ, ಫಸ್ಟ್ ಜಾಗ ಅಲ್ವಾ? ಬರ್ಬೇಕಾದ್ರೆ ಯಾರು ಜೊತೆಲಿ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ತಗೋ ಗೀತಾ. ಅಪ್ಪಾಜಿ ಹೇಳಿ, ಜಾಗ್ರತೆ ಕರ್ಕೊಂಡು ಹೋಗಮ್ಮ. ಯಾಕೋ ನರಳ್ತಿದಿ? ಯಾಸ್ನ ತುಂಬಾ ಕಷ್ಟ ಕಣ. ಕಷ್ಟನಾ? ನನ್ನೋಳು ಎಲ್ಲ ಈಸಿ. ಭೀಮು, ಏನ್ ಮಾಡ್ತಿದ್ದಿ? ವ್ಯಾಯಾಮ ಮಾಡುವಾಗ ಹೀಗೆಲ್ಲ ತಿಂದು ಕುಡುದು ಅಂತ ಗೊತ್ತಿಲ್ಲ? ಪಕ್ಕದಲ್ಲಿದೆಲ್ಲ ಕೊಡು. ಇನ್ಮೇಲೆ ಹೀಗೆಲ್ಲ ಮಾಡ್ಬಾರ್ದಪ್ಪ. ರವಿ, ನೀ ಏನ್ ಮಾಡ್ತಿದ್ದಿ? ನಾನು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಪ್ಪಾಜಿ. ಇದರಿಂದ ಏನ್ ಪ್ರಯೋಜನ ಹೇಳು? ಇದರಿಂದ ಆತ್ಮಶಕ್ತಿ ಹೆಚ್ಚಾಗುತ್ತೆ, ಯಾವ ಕಾಯಿಲೆನೂ ಬರಲ್ಲ. ಅನ್ವರ್, ಆರೋಗ್ಯವಾಗಿರಬಹುದು. ಪ್ರತಾಪ್, ಆಹಾರ ಇಲ್ಲದೆ ಎಷ್ಟು ದಿನ ಬೇಕಾದ್ರೆ ಇರಬಹುದು.
ಕ್ರಾಂತಿ. ಆಯುಸ್ ಕೂಡ ಹೆಚ್ಚಾಗುತ್ತೆ. ಗುಡ್. ಎಲ್ರೂ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಕೆರೆಯ ಜಾಗ್ರತೆ. ಚಳಿ ಆಗ್ತಿದೆ ಅಂಕಲ್. ತಣ್ಣೀರು ಉಯ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಒಂದ್ ನಿಮಿಷ. ತಕ್ಷಣ ಹೋಗಿ ಒರೆಸ್ಕೊ. 199, 200. ಮಧು, ಇನ್ನೂ 2 ನಂಬರ್ ಕಮ್ಮಿ ಆಗಿದೆಯಲ್ಲ. ಅದು ಭೀಮನು ಸೋಮನು ಇರ್ಬೋದು ಅಂಕಲ್. ಹೋಗಿ ಅವ್ರು ನೋಡ್ಕೊಂಡು ಕರ್ಕೊಂಬ. ಸರಿ ಅಂಕಲ್. ಲೋ, ನೀವ್ ಇಲ್ಲಿ ಇರ್ತೀರಂತ ಗೊತ್ತು ಕಣ. ಬಾ ಬರ್ತೀನಿ ಕಣ. ಬಂದ್ರು ಬೇಗ ಬಿಡ್ರು. ಅಂಕಲ್, ಇವರಿಬ್ರು ಅಡಿಗೆ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಲಡ್ಡು ತಿಂತಾ ಇದ್ರು. ನಾನ್ ಸ್ನಾನ ಮಾಡ್ದೆ. ಯಾವಾಗಪ್ಪ? ಇನ್ನ. ಹೌದಾ? ನಿನ್ನೆ ಕೂಡ ಲಡ್ಡು ತಿಂದಿಲ್ಲ, ಮತ್ ಇವತ್ತು ಯಾಕೆ ತಿಂತಿದ್ಯಾ? ಅಂಕಲ್, ನಾಳೆ ನಾನ್ ತಪ್ಪದೆ ಸ್ನಾನ ಮಾಡ್ತೀನಿ ಅಂಕಲ್. ಬಿಚ್ಬೇಡ್ರು, ಬಿಚ್ಬೇಡ್ರು, ಬಿಚ್ಬೇಡ್ರು. ಸ್ನಾನ ಮಾಡ್ತೀನಿ, ಬಿಚ್ಬೇಡ್ರು. ನಿಮ್ಮಿಬ್ಬರನ್ನು ಸ್ನಾನ ಮಾಡಿಸೋಷ್ಟ್ರೊಳಗೆ ನನ್ ಪ್ಯಾನನ್ನ ತಿಕ್ಕಿ ತೊಳಿಬಹುದಾಗಿತ್ತು. ನಾಳೆ ನಿಮ್ ಕಣ್ ಸಿಕ್ತೀನಾ? ನೋಡೋಣ. ಬನ್ನಿ, ಎಲ್ಲ ಬನ್ನಿ, ಬಟ್ಟೆ ಹಾಕೋ ಬನ್ನಿ. ಸರಿಯಾಗಿ ನಿಂತ್ಕೋ. ಕಚ್ಚಗೋರಿ ಕೊಟ್ಟ. ಅಲ್ಲಾರ್ದೆ ನಿಂತ್ಕೋ. ಏನಿದು ಒಳ್ಳೆ ಎಳೆ ಮಕ್ಕಳ. ನೀನ್ ಹೀಗ್ ಸ್ಟೀರಿಂಗ್ ತಿರ್ತಿದ್ರೆ ನನ್ ಸ್ನಾನ ಹೇಗ್ ಮಾಡ್ಸೋದು? ಏನ್ ರಾಯರು, ಸ್ನಾನ ಮಾಡ್ತಿದ್ದೀರೋ ಡಾನ್ಸ್ ಮಾಡ್ತಿದ್ದೀರೋ?
ಸಮದೃಷ್ಟಿಯಂ ಎಲ್ಲ ನೋಡಿರುವೆನೆ ಆ ದೃಷ್ಟಿ ನಮಗೆಂದು ದಯಪಾಲಿಸು ಆ ದೃಷ್ಟಿ ನಮಗೆಂದು ದಯಪಾಲಿಸು ಎಲ್ಲೆಲ್ಲೂ ನಿನ್ನ ಕಾಣುವರ ಪಾಲಿಸು ಹೇ ದೇವ ಹೇ ದೀನ ಬಂಧು ಹೇ ದಿವ್ಯ ಕಾರುಣ್ಯ ಸಿಂಧು ನಿನ್ನ ಈ ಮಕ್ಕಳ ಈ ಎಳೆಹೂಗಳ ಬಾಲ ಬೆಳಗಾಗಿ ಸಯ್ಯ ಪ್ರಭು ಹೇ ದೇವ ಹೇ ದೀನ ಬಂಧು ಇಹುದಂತೆ ನಿನಗೆ ನೂರಾರು ರೂಪವು ಅದರಲ್ಲಿ ನಮಗಿಲ್ಲ ಯಾವೊಂದು ಭೇದವು ನಮಗೆಂದು ನಿನ ರೂಪವೇ ಪ್ರೇಮಮಯವು ನಮಗೆಂದು ನಿನ ರೂಪವೇ ಪ್ರೇಮಮಯವು ಆ ಪ್ರೇಮ ಪಥದಲ್ಲಿ ನಡೆಸಮ್ಮನು ಹೇ ದೇವ ಹೇ ದೀನ ಬಂಧು ಈ ಆಶ್ರಮ ನಮಗೆ ನಿನ್ನಾಲಯ ಈ ಸ್ನೇಹವೇ ನಮಗೆ ಆಧಾರವು ಈ ಆಶ್ರಮ ನಮಗೆ ನಿನ್ನಾಲಯ ಈ ಸ್ನೇಹವೇ ನಮಗೆ ಆಧಾರವು ಕೈ ಬಿಡಬೇಡವೋ ನಮ್ಮ ಕರೆಬೇಡವೋ ಕೈ ಬಿಡಬೇಡವೋ ನಮ್ಮ ಕರೆಬೇಡವೋ ನಿನ್ನ ಅಭಯವೇ ನಮಗೆ ನಿತ್ಯಾಶ್ರಯ ಹೇ ದೇವ ಹೇ ದೀನ ಬಂಧು ಹೇ ದಿವ್ಯ ಕಾರುಣ್ಯ ಸಿಂಧು ನಿನ್ನ ಈ ಮಕ್ಕಳ ಈ ಎಳೆಹೂಗಳ ಬಾಳ ಬೆಳಗಾಗಿ ಸಯ್ಯ ಪ್ರಭು ಹೇ ದೇವ ಹೇ ದೀನ ಬಂಧು ಗುಡ್ ನ್ಯೂಸ್ ಏನ್ ನಗರದ ಲಯನ್ಸ್ ಕ್ಲಬ್ಬಿನವರು ಅಂಧರಿಗಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವೊಂದನ್ನು ಏರ್ಪಡಿಸಿರುವರು ಸಹಸ್ರಾರು ಕಣ್ಣಾಪರೇಷನ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಪ್ರಸಿದ್ಧ ನೇತ್ರ ವೈದ್ಯರಾದ ಡಾಕ್ಟರ್ ಸ್ಟೀವೆನ್ಸನ್ ಅವರು 1 ವಾರ ಕಾಲ ಚಿಕಿತ್ಸೆ ನಡೆಸುವರು ಈ ಅವಕಾಶನ ನಾನು ಉಪಯೋಗಿಸಿಕೊಳ್ಳಲೇಬೇಕು. I see. ಮಿಸ್ಟರ್ ಗಂಗಾಧರರಾವ್, ಈ ಮಕ್ಕಳಲ್ಲಿ ಕೆಲವರಿಗೆ ಹುಟ್ಟುವಾಗಿಂದಲೇ ಕಂಜೆನಿಟಲ್ ಐ ಡಿಫೆಕ್ಟ್ಸ್ ಆಗಿದೆ. ಬಹಳ ಜನರಿಗೆ ಏನ್ ಮಾಡಿದ್ರು ಸಹ ಕಂಡು ಬರೋದು ಕಷ್ಟ. ಏನ್ ಹೇಳ್ತೀರಾ ಡಾಕ್ಟರ್? ಹಾಗಾದರೆ ಇವರು ಬದುಕಿರೋ ಇರ್ತೀನೇನು? ಕತ್ಲೆಲೆ ಕಾಲ ಕಳೀಬೇಕಾ ಡಾಕ್ಟರ್? ಡೋಂಟ್ ಬಿ ಎಕ್ಸೈಟೆಡ್ ಮಿಸ್ಟರ್ ರಾವ್. ಅವ್ರ ಜೀವನದಲ್ಲಿ ಬೆಳಕು ನೀಡೋದಕ್ಕೆ ಸೂರ್ಯನ ಹಾಗೆ ನೀವಿರುವಾಗ ಅವ್ರಿಗೆ ಇನ್ನೇನ್ ಬೇಕು? ನಾ ಕೊಡೋ ಆಶ್ರಯ ಆಧಾರ ಅಲ್ಲ ಡಾಕ್ಟರ್ ಅವರು ಬೇಕಾಗಿರೋದು. ಅವರಲ್ಲಿ ಒಬ್ಬನಾದ್ರೂ ಪ್ರಯೋಜಕನಾಗಿ ಎಲ್ರಿಗೂ ಮಾರ್ಗದರ್ಶಕನಾಗಬೇಕು ಅನ್ನೋದು ನನ್ನ ಧ್ಯೇಯ. ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ ಮಿಸ್ಟರ್ ರಾವ್. ಅದು ಅಲ್ಲದೆ ಕೆಲವು ಮಕ್ಕಳಿಗೆ ಬೇರೆ ಕಣ್ಣಿನ ಕಾರ್ನಿಯ ಇಟ್ರೆ
ಅವರಿಗೆ ಖಂಡಿತ ದೃಷ್ಟಿ ಸಿಗುತ್ತೆ, ಆದರೆ ಕಣ್ಣುಗಳು ಸಿಗ್ತಾ ಇಲ್ಲ. ಕಣ್ಣುಗಳು ಸಿಕ್ಕಿದ್ರೆ ಆಪರೇಷನ್ ಮಾಡಬಹುದು. ಎಕ್ಸಾಕ್ಟ್ಲಿ. ಓ, ಬನ್ನಿ ಡಾಕ್ಟರ್ ರವೀಂದ್ರನಾಥ್, ನಮ್ಮ ಲಯನ್ ಗವರ್ನರ್. ಗ್ಲಾಡ್ ಟು ಮೀಟ್ ಯು. We want more and more people to come forward to donate their eyes after death, so that blind people can get back their vision. This is our program, so that people can become aware that they can be useful even after their death. ಹೌದು ಸರ್, ಮನುಷ್ಯ ಮನಸ್ಸು ಮಾಡಿದ್ರೆ ಸತ್ಮೇಲೆ ಕೂಡ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೋದು. ನೋಡಿ, ಕಣ್ಣುಗಳು ಸಿಕ್ಕಿದ ತಕ್ಷಣ ನಾವು ನಿಮ್ಗೆ ಹೇಳಿ ಕಳಿಸ್ತೀವಿ. ಹಾಗೆ ಮಾಡಿ ಡಾಕ್ಟರ್. ಕೆಲಸ ಮಾಡಕ್ ಬಿಡದೆ ಏನಿದು ಹುಡುಗಾಟ? ಹುಡುಗಾಟ ಆಡೋದು, ಬಾಣ ಬಿಡೋದು ನಾನ ನೀನ? ಏನಂದೆ? ಬಾಣ ನಾನ್ ಹೊಡೆದ್ನಾ? ಇನ್ನೇನ್ ನಾ ಹೊಡೆದ್ನ? ನೀನೇನೋ ನನ್ ಮೇಲೆ ಪ್ರೀತಿಯಿಂದ ಬಾಣ ಹೊಡೆದೆ ಅನ್ಕೊಂಡ್ ಬಂದ್ರೆ ನನ್ ಮೇಲೆ ಎದುರ್ಲಾಡ್ತಿಲ್ಲ ಹಿಡಂಬ್ಯಾಗೆ. ಏಯ್, ಮಾತುಗಳು ನಯವಾಗಿರ್ಲಿ, ಇಲ್ದೆ ಹೋದ್ರೆ ನಿನ್ನ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಇಲ್ಲ, ಏನ್ ಮಾಡ್ತೀಯ ಅಂತ. ನಿನ್ನ ಏನ್ ಮಾಡ್ತೀಯ? ನಿನ್ನ ಅಂಕಲ್ ಅಂಕಲ್ ನಿಂತ್ಕೊಳ್ಳಿ, ಬಾಣ ಹೊಡೆದಿದ್ನ ನೀವ್ಯಾಕೆ ಹೊಡೆದಾಡ್ತಿದ್ದೀರಿ ಮತ್ತೆ? ಬಾಣ ಹೊಡೆದಿ ನೀನ? ಹೌದು ಅಂಕಲ್, ಯಾವ ಕಡೆ ಶಬ್ದ ಬರುತ್ತೋ ಆ ಕಡೆ ಕರೆಕ್ಟ್ ಆಗಿ ಬಾಣ ಹೊಡಿತೀನಿ ನಾನು. ನಿಜವಾಗ್ಲೂ? ಹೌದು ಅಂಕಲ್. ಹಾಗಾದ್ರೆ ನಾ ಶಬ್ದ ಮಾಡ್ತೀನಿ, ಬಾಣ ಹೊಡಿ ನೋಡ. ಓ, ಹೊಡಿತೀನಿ. ರೆಡಿ? ವೆರಿ ಗುಡ್, ಕರೆಕ್ಟ್ ಆಗಿ ತಿರುಗು. ಅಕ್ಕ, ಈಗ ನೀನ್ ಶಬ್ದ ಮಾಡು. ನಾನಾ? ಕರೆಕ್ಟ್ ಆಗಿ ತಡುತ್ತು. ನೋಡಿದ್ಯಾ ಲಕ್ಷ್ಮಿ, ಭಗವಂತ ತಾನ್ ಮಾಡಿ ತಪ್ಪನ್ನ ಎಷ್ಟು ಚೆನ್ನಾಗಿ ತಿದ್ಕೊಳ್ತಾನೆ. ಲೋ ವಿನ್ಸೆಂಟ್, ನಿಜವಾಗ್ಲೂ ನೀನ್ ಕಲಿಯುಗದ ಅರ್ಜುನ. ನಾನು ವಿನ್ಸೆಂಟ್ ಹಾಗೆ ಬಾಣ ಹೊಡಿತೀನಿ. ನೀನಾ? ಹೌದು ಅಂಕಲ್, ನೀವು ಶಬ್ದ ಮಾಡಿ ನಾ ಬಾಣ ಹೊಡಿತೀನಿ. ಓಕೆ. ತಿರುಗು. ಅಯ್ಯೋ, ಬಾಣ ಹೊಡಿತೀನಿ ಅಂತ ಬಿಲ್ಲೆ ಮುರಿದಾಕ್ತಿಯಲ್ಲ. ಕಲ್ಲಲ್ಲಿ ಹೊಡಿತೀನಿ. ಯಾರನ್ನ? ನಮ್ಮನ್ನ? ಅಲ್ಲ ಅಂಕಲ್, ನೀವು ಶಬ್ದ ಮಾಡಿ. ಅಂಕಲ್, ತಗೊಳ್ಳೋದೇನ್ ಬಂತು, ಅಷ್ಟು ಹಾಲು ನೆಲದ ಪಾಲಾಯ್ತು. ನೋಡ್ ಮರಿ, ನೀನು ಉತ್ತರದ ಕಡೆ ಗುರಿ ಇಟ್ರೆ ದಕ್ಷಿಣದ ಕಡೆ ತಗಲುತ್ತೆ ಅಷ್ಟೇ. ಈ ಬಾಣ ಕಲ್ಲು ಗುರಿ ಇಡೋದು ಬಿಟ್ಟು ಹಾಯಾಗಿ ಲಡ್ಡು ತಿಂತ ಆಡ್ಕೋ. ಹೋಗು ಹೋಗು. ನಂಗೆ ಅರ್ಜೆಂಟ್ ಒಂದು ಟಿಕೆಟ್ ಕೊಡ. ಕೂತ್ಕೊಳ್ಳಿಯಾ? ಲೇಡೀಸ್ ಫಸ್ಟ್. ನೀವು ಎಲ್ಲಿಗಮ್ಮ? ಕೆಮ್ನಾಯ್ಕಲ್ ಪಾಳ್ಯ. 2 ರೂಪಾಯಿ 10 ಪೈಸಾ ಕೊಡು. ತಗೋ. ನೀವೆಲ್ಲಿಗೆಯ? ಸಕಲೇಶ್ಪುರ. 1 ರೂಪಾಯಿ ಕೊಡು. ನೀನು? ನನಗೆ ವರ್ಷ ಟಿಕೆಟ್ ಇಲ್ಲ. ಎಲ್ರು ಹತ್ತಾಯ್ತು. ರೈಟ್ ರೈಟ್. ಏನ್ ಬಸ್ಸಪ್ಪ ಇಷ್ಟು ನಿಧಾನಕ್ಕೆ ಹೋಗುತ್ತೆ? ಇದು ಹೊಸ ಬಸ್ಸು, ಮೊನ್ನೆ ತಾನೇ ತಗೊಂಡು. ಹೋಲ್ಡ್ ಆನ್. ಸಕಲೇಶ್ಪುರ ಇಲ್ಲಿರಿ. ಇಷ್ಟು ಬೇಗ ಬಂತ? ಹೋದ್ ಭಾನುವಾರ 1 ಗಂಟೆ ಹಿಡಿತು ನಮ್ಮೂರ್ ಬರಕ್ಕೆ. ಇವತ್ತು ಶನಿವಾರ ಅಲ್ವಲ್ಯಾ, ಅದಕ್ಕೆ ಮುಂಚೆ ಎಲ್ಲ ಬಂತು. ಇಲ್ಲಿರಿ. ರೈಟ್ ರೈಟ್. ಸ್ವಲ್ಪ ಬೇಗ ಹೋಗ್ರಿ, ನಂಗೆ ಬೇಕಾದಷ್ಟು ಕೆಲಸ ಇದೆ. ಸರಿ. ಅಯ್ಯೋ, ಯಾರು ಹೋಗ್ತಾ ಇದ್ಕೊಂಡು?
ಯಾವ್ದಿದ್ರಿ ವ್ಯಾನನ್ನ ಹೇಳೋ ಕತ್ತೆ ಮಕ್ಕಳೆಲ್ಲ ತಂಪಾಡುತ್ತಾ ಮಾಡ್ಕೋತಾ ಇದ್ರೆ ನೀನೇನ ದೊಡ್ಡ ಮನುಷ್ಯ ವ್ಯಾನ್ ಹಾಕ್ತಿದ್ಯಾ? ನಾನು ಬರೋದು ಸ್ವಲ್ಪ ತಡವಾಗಿದ್ರೆ ಮಕ್ಕಳೆಲ್ಲ ಏನಾಗ್ತಿದ್ರು ಗೊತ್ತಾ? ಸಲ ವ್ಯಾನ್ ಹತ್ತಿದಿ ಅಂದ್ರೆ ರಾಮು ಏನಿದು ರಾಮು, ಈ ಕುರುಡು ಮಕ್ಕಳ ಮೇಲೆ ಕೈ ಮಾಡಕ್ಕೆ ಮನಸ್ಸಾದ್ರೂ ಹಾಕಿ ಬಂತು. ಚೇಷ್ಟೆ ಮಕ್ಕಳು ಮಾಡದೆ ದೊಡ್ಡವ್ರು ಮಾಡ್ತಾರೇನು? ಹಾಗೇನಾದ್ರು ತಪ್ಪು ಮಾಡಿದ್ರೆ ಆ ತಪ್ಪು ತಿದ್ಕೊಳ್ಳೋದಕ್ಕೆ ಅರ್ಥವಾಗಿ ಹೇಳ್ಬೇಕು. ಅಗತ್ಯ ಬಿದ್ರೆ ಗದರಿಸಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಇವುಗಳ ಮೇಲೆ ಕೈ ಮಾಡ್ತಾರೇನೋ. ಇವು ಬೊಂಬೆ ಇದ್ದಾಗೆ ಕಣೋ, ಇವನ್ನ ನಾವು ಹ್ಯಾಕ್ ತಿರುಗಿಸಿ ಹಾಕಿ ತಿರುಗುತ್ತವೆ. ಕ್ಷಮಿಸಿ ಅಪ್ಪಾಜಿ, ತಪ್ಪು ಮಾಡಿದ ಪ್ರತಾಪ್ ಅಲ್ಲ, ನಾನು ಆವೇಶದಲ್ಲಿ ಆತರ ಪಟ್ಬಿಟ್ಟೆ. ಪ್ರತಾಪ್, ನೋಡಿದ್ಯಪ್ಪ, ರಾಮು ಅಂಕಲ್ ಬರೋದು ಒಂದು ಕ್ಷಣ ತಡವಾಗಿದ್ರೆ ವ್ಯಾನ್ ಕೆಳಗೆ ಸಿಕ್ಕೊಂಡು ಎಷ್ಟು ಮಕ್ಕಳು ಪೆಟ್ಟು ತಿಂತಿದ್ವೋ ಏನೋ. ನಿಮ್ಗೇನಾರು ಆಯ್ತು ಅಂತಂದ್ರೆ ನಾ ಬದುಕಿರ್ತೀನೇನೋ. ಅಪ್ಪಾಜಿ ಇನ್ಮೇಲೆ ಈಗೆಲ್ಲ ಮಾಡಲ್ಲ. ತಪ್ಪಾಯ್ತು, ಕ್ಷಮಿಸಿ ಅಂಕಲ್. ಏಟು ಜೋರಾಗಿ ಮಿತ್ತ ಮರಿ. ಅಂಕಲ್ ಅಂಕಲ್ ಇನ್ಮೇಲೆ ಮಾಡಲ್ಲ ಅಂಕಲ್. ಪ್ರತಾಪ್ ಪ್ರತಾಪ್ ಏನಾಯ್ತು ಮರಿ? ಅಯ್ಯೋ ಜ್ವರ ಬಂದಿದೆ. ಅಪ್ಪಾಜಿ ಯಾಕಮ್ಮ ಏನಾಯ್ತು? ಪ್ರತಾಪ್ ಯಾಕೋ ಕನ್ವರಿಸ್ತಾ ಇದ್ದಾನೆ. ಜ್ವರ ಬಂದಿದೆ, ಮೈಕೈಲ್ಲ ಕೆಂಡದಲ್ಲಿ ಸುಡ್ತಾ ಇದೆ. ಅಪ್ಪಾಜಿ, ನಾ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಪ್ರತಾಪ್ ಹೇಗಿದ್ದಾನೆ ಡಾಕ್ಟ್ರೆ? ಏನು ಹೊರೆ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ಮೆಂಟಲ್ ಶಾಕ್ನಿಂದ ಎದುರ್ಕೊಂಡಿರೋದ್ರಿಂದ ಆ ಥರ ಆಗಿದೆ. ಈ ಟ್ಯಾಬ್ಲೆಟ್ಸ್ ಕೊಡಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹುಷಾರಾಗ್ತಾನೆ. ಖಂಡಿತ ಖಂಡಿತ ಹುಷಾರಾಗ್ತಾನೆ, ಏನ್ ಗಾಬರಿ ಆಗ್ಬೇಕಾದಿಲ್ಲ. ಎಂತ ಕೆಲಸ ಮಾಡ್ತಾ ಇದೀಯಾ? ಆವೇಶ ಉದ್ರೇಕದಲ್ಲಿ ನಾ ಮನುಷ್ಯ ಅನ್ನೋದನ್ನೇ ಮರೆತು ಮೃಗ ತರ ನಡ್ಕೊಂಡೆ. ಕಣ್ಣೀರು ಒರೆಸ್ಬೇಕಾದ ಕೈಯಿಂದ ಕಣ್ಣಿದ್ದು ಕುರುಡನ ಹಾಗೆ ಆ ಹಸು ಕಂದನ ಕೆನ್ನೆಗೊಡದೆ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ರಾಮು ಬೇಡ ರಾಮು. ಅಪ್ಪಾಜಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಯೋ. ಹೀಗೆಲ್ಲ ಮಾಡ್ಕೋಬಹುದೇನೋ? ಹಾಗೆ ಹೇಳಿ ಅಪ್ಪಾಜಿ. ಮನುಷ್ಯನಿಗೆ ತಾನು ಮಾಡಿದ ತಪ್ಪು ತನಗೆ ಗೊತ್ತಾಗೋದು ತುಂಬಾ ದೊಡ್ಡ ವಿಷಯ. ನೀನು ಪ್ರತಾಪನ ಹೊಡೆದಿದ್ದಕ್ಕೆ ನಿನ್ನ ಮನಸ್ಸು ಎಷ್ಟು ನೊಂದಿದೆ ನನಗೆ ಅರ್ಥವಾಗುತ್ತೆ. ಪಾಪ ಎಲ್ಲ ಪರಿಹಾರವಾಗುತ್ತೆ. ಆಗಿ ಹೋದ ಘಟನೆ ಬಗ್ಗೆ ನೀನೇನು ಬೇಜಾರು ಮಾಡ್ಕೋಬೇಡ. ದೇವರೆಲ್ಲ ಒಳ್ಳೇದ್ ಮಾಡ್ತಾನೆ. ಇನ್ ಸಾಕು, ಎಲ್ಲ ಹೋಗಿ ಮಲ್ಕೊಂಡ್ವಾ? ನೀವ್ ಕತೆ ಹೇಳ್ಬೇಕು, ನಾವ್ ಕೇಳ್ಬೇಕು, ಆಮೇಲೆ ಮಲ್ಗೋದು. ಇಲ್ಲ ಇಲ್ಲ, ಅಂಕಲ್ ಕತೆ ಹೇಳಲ್ಲ, ಹಾಡು ಹೇಳ್ತಾರೆ. ನೀನ್ ಹಾಡು. ನಾನಾ? ಅಂದದ ಮುರಳಿಯು ಗೋಪಿ ಇಲ್ಲಿಗೆ ಬಾರೆಂದು ಹೇಳಲು ಸುಮ್ಮನೆ ನಲಿಯಿತು ಗೋಪಿಗೆ ಒಡಲೇಂದ್ರದಿಂದ. ಅಂದದ ಕೃಷ್ಣನ ಮುರಳಿಯು ಗೋಪಿ ಇಲ್ಲಿಗೆ ಬಾರೆಂದು ಹೇಳಲು ಸುಮ್ಮನೆ ನಲಿಯಿತು ಗೋಪಿಗೆ ಒಡಲೇ ಮುದದಿಂದ. ಚಲ್ಲನೆ ಚಲ್ಲಲು ಕುತ ಬಳುಕೋಲನೆಯ ನಡೆಯಲ್ಲಿ ಆ ಗೆಜ್ಜೆಯು ಮೆಲ್ಲನೆ ಮಾತನ್ನು ಆಡಿತು ನಾಟ್ಯವ ಆಡುತ್ತಲೇ. ಅಂದದ ಕೃಷ್ಣನ ಮುರಳಿಯ ಗೋಪಿ ಇಲ್ಲಿಗೆ ಬಾರೆಂದು. ತುಂಟರ ಗುರು ಇವನು, ನಮ್ಮೂರಿಗೆ ಮುತ್ತಿವನು,
ನನ್ನ ಗೋಪಮ್ಮನೆಯ ಪಾಪಮ್ಮ ಹೊಸ ಬಣ್ಣವು ಸುಂದರ ಕೆನ್ನೆಯಲ್ಲಿ ಕಥೆ ನೂತನ ಲಜ್ಜೆಯ ರಂಗಿನಲ್ಲಿ ಮೊಗವೇ ಮುದ್ದಿನ ಸರವಾಯಿತು ಆ ಸರವೇ ನೂತನ ಒಲವಾಯಿತು ಹೇಳಲು ಧಮ್ಮನೆ ನಲಿಯುತ್ತು ಗೋಪಿಗೆ ಒಡಲೆ ಮುದದಿಂದ ಚಲ್ಲನೆ ಛಲ್ಲನೆ ಕುಲುಕುತ್ತ ಬಳುಕೋ ಲಲನೆಯ ನಡೆಯಲ್ಲಿ ಮೌನದೆ ನೋಡುತ್ತಿದೆ ಸವಿ ಮುತ್ತನ್ನು ಕೋರುತ್ತಿದೆ ಆ ಕೋರಿಕೆ ತೀರುವ ವೇಳೆ ಇದು ಹೊಸ ಕಾವ್ಯವ ಬರೆವ ನೋಟವಿದು ಎಂತಹ ನೋಟಗಳು ಅಲ್ಲಿ ಸಾವಿರ ಊಹೆಗಳು ಕೋರಿಕೆಯೆಲ್ಲ ನಿಜವಾಯ್ತು ಸವಿ ಕನಸುಗಳೆಲ್ಲ ನನಸಾಯ್ತು ಛಲ್ಲನೆ ಛಲ್ಲನೆ ಕುಲುಕುತ್ತ ಬಳುಕಳನೆಯ ನಡೆಯಲ್ಲಿ ಹಾಗೆ ಜಯ ಮೆಲ್ಲನೆ ಮಾತನು ಆಡಿತು ನಾಟ್ಯವಲಿ ಅಂದದ ಕೃಷ್ಣನ ಮುರಳಿಯ ಗೋಪಿ ಇಲ್ಲಿಗೆ ಬಾರದು ಪ್ರೀತಿ ಮಾಡೋದು ಆಸೆ ಬೆಳೆಸ್ಕೊಳ್ಳೋದು ತಪ್ಪಲ್ಲ, ಆದರೆ ಅವೆರಡೂ ಪವಿತ್ರವಾದದ್ದು, ಬಾಧ್ಯತೆಯಿಂದ ಕೂಡಿದ ಭಾವನೆಗಳು. ಯಾವ್ಯಾವುದು ಯಾವಾಗ ಆಗ್ಬೇಕೋ ಅದನ್ನ ಆಗಾಗ ಮಾಡಿ ಮುಗಿಸೋದು ದೊಡ್ಡವರ ಕರ್ತವ್ಯ. ಆಯ್ತು, ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ತೇನೆ. ಏನಿದು ಏನಿದು ಹೇಳಿ ಹೇಳಿ. ಅಪ್ಪಾಜಿ, ತಂದೆ ತಾಯಿಲೆ ನನಗೆ ನೀವು ಆಶ್ರಯ ಕೊಟ್ಟು ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಬೆಳೆಸಿದ್ರಿ. ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿದ್ರಿ. ತುಂಬಾ ಅದೃಷ್ಟವಂತ ಅಪ್ಪಾಜಿ. ಅದು ನಂದು, ನನಗ್ ತಾನೆ ಯಾರಿದಾರಪ್ಪ. ನನಗೂ ವಯಸ್ಸಾಯ್ತು. ಈ ಹಣ್ಣ ಜೀವಕ್ಕೆ ಯಾವ ಕರೆ ಬರುತ್ತೋ ಏನೋ. ಅಪ್ಪಾಜಿ, ಯಾಕೆ ಹಾಗೆ ಹೇಳ್ತಿದ್ದೀರಾ ಅಪ್ಪಾಜಿ? ಯಾಕಮ್ಮ, ನಾನೇನ್ ಚಿರಂಜೀವಿನೇ. ನಾವು ಹೋದ್ಮೇಲೆ ಈ ನನ್ನ ಮಕ್ಕಳನ್ನ ಆಶ್ರಮನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ಬರಿಗೂ ಸೇರಿತ್ತು. ರಾಮು, ಹಸಿದವನಿಗೆ ಅನ್ನ ಇಟ್ರೇನೆ ತೃಪ್ತಿ, ಹಾಗೆ ಆಸೆ ಇಟ್ಕೊಂಡಿರೋರಿಗೆ ಆ ಆಸೆ ನೆರವೇರಿದ್ರೇನೆ ತೃಪ್ತಿ. ಆ ತೃಪ್ತಿ ನಿಮ್ಮಿಬ್ಬರಿಂದ ನನಗೆ ಸಿಗ್ಬೇಕು. ಆಗ್ಲಿ ಅಪ್ಪಾಜಿ, ನಿಮ್ಮ ಹೆಸರನ್ನ, ಈ ಆಶ್ರಮದ ಹೆಸರನ್ನ ಯಾವಾಗಲೂ 4 ಜನ ಹೊಗಳಾಗಿ ನೋಡ್ಕೋತೀವಿ. ಅಷ್ಟೇನೆ ಜೀವ ಕೇಳೋದು. ಅಷ್ಟೇ ಮಕ್ಕಳ್ರ, ಈ ವರ್ಷದ ಅಂಧಬಾಲಕ ಬಾಲಕ್ರಿಯೆ ಸಾಮಾನುಗಳೆಲ್ಲ ಬಂದ್ವೇನಪ್ಪ? ಬಂದ್ವು. ಮಕ್ಕಳು ಬಂದ್ರು, ನೀನ್ ಬಂದ್ಯಾ? ಓಹೋ, ಕಟ್ಬಿಟ್ಕೊಂಡು ಬಂದಿಲ್ಲ. ರಾಮು, ಗೀತನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಅವಳು ಯಾವಾಗ್ಲೂ ನನ್ದಿಲ್ಲ. ಆಗ್ಲಿ ರಾಮು, ತಳ್ತಾಳೆ. ಸರಿ. ಆಮೇಲೆ ರಾತ್ರಿ ಪಕ್ಕದಲ್ಲಿ ಯಾರು ಇಲ್ದಿದ್ರೆ ಅವಳು ಮಲಗೋದಿಲ್ಲ. ಹೌದಾ? ಹಾ. ಅಮ್ಮ, ಗೀತನ್ನ ಮಕ್ಕಳನ್ನ ಬಿಟ್ಟಿರ್ಬೇಕು ಅಂತಂದ್ರೆ ನನಗೆ ಹೇಗೋ ಅನ್ಸುತ್ತೆ. ಅಪ್ಪಾಜಿ, ನಾನು ಕೂಡ ನಿಮ್ ಜೊತೆಗೆ ಬಂದ್ರೆ? ನಿನ್ ಕಷ್ಟ ನನಗೆ ಗೊತ್ತಿದೆ. ನೀನ್ ನಮ್ ಜೊತೆಗೆ ಬಂದ್ಬಿಟ್ರೆ ಮಿಕ್ ಮಕ್ಕಳು ನೋಡ್ಕೊಳ್ಳೋರು ಯಾರು? ಈ ಆಶ್ರಮ ನೋಡ್ಕೊಳ್ಳೋರು ಯಾರು? ಜೊತೆಗೆ ಬಂದ್ಬಿಟ್ರೆ ನಿನ್ ಮದ್ವೆಗೆ ತಕ್ಕ ಏರ್ಪಾಡು ಮಾಡೋರು ಯಾರು? ಬರೋಣ. Sing a song of 6pence, a pocket full of rice, 4 and 20 blackbirds wait in a pie. When the
the pie was opened, the birds began to sing. Was that not a dainty dish to set before the king? The king was in the counting house, counting out his money. The queen was in the parlor, eating bread and honey. The maid was in the garden, hanging all the clothes. Along came the blackbird and picked up her nose. La 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la, la 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 la
La la la la la la la ರಾಮ, ರೇಡಿಯೇಟರ್ ಬಲಾಗ್ತಾ ಇದೆ. ಹಾಕೋ. ನೀವ್ ಯಾಕೋ ಪ್ಲೇನ್ ಕೇಳಿ ಯಾವಾಗ್ಲೂ ಹಿಂದೆ ಹೊಟ್ಟೋಗ್ತೀರಾ? ಯಾಕಪ್ಪಾಜಿ? ಅಪ್ಪಾಜಿ, ಯಾಕಪ್ಪಾಜಿ? ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಂಡ್ರೇನೆ ಕಡಿಮೆ ಆಗುದು ಅಂತ ನೀವೇ ಹೇಳ್ತಿದ್ರಲ್ವಾ ಅಪ್ಪಾಜಿ? ಹೇಳಿ ಅಪ್ಪಾಜಿ. ನನಗೂ ಒಬ್ಬನೇ ಒಬ್ಬ ಮಗ ಇದ್ದ, ಆನಂದ್ ಅಂತ. ಆನಂದ್? ಏನ್ ಸರ್ ತುಂಬಿ MS ಮಾಡೋಕೆ ಅಮೆರಿಕ ಹೋಗ್ತಾ ಇದ್ದೀರಂತನಾ? ನಿಮ್ಗೊಂದ್ ಗೊತ್ತಾ, ನೀವು ಡಾಕ್ಟರ್ ಆಗಿ ತಿರುಗಿ ಬಂದ್ಮೇಲೆ ನಾನೇ ನಿಮ್ ಮೊದಲ್ ಪೇಷಂಟ್. ಹೌದು. ಇತ್ತೀಚೆಗೆ ಸೆದಕ್ಕೆ ಕಾಣಿಸ್ತಾ, ಎಲ್ಲಿ ನೋಡಿದ್ರು ನಿಮ್ ಒಂದೇ ರೂಪ ಕಾಣಿಸ್ತಾ ಇರೋದು. ಹೌದಾ? ಹೌದು. ಇದ್ರ ಸಿಮ್ಟಮ್ಸ್ ನನ್ಗೆ ಗೊತ್ತು ಬಿಡು. ಏನದು? ನೀನು ಆಗಿದ್ಯಾ? ನಾನ್ ನಿಜವಾಗ್ಲೂ ಹೌದಾ? ಲವ್ ಇಸ್ ಬ್ಲೈಂಡ್ ರೈಟ್? ಹಾಗಾದ್ರೆ ನೀನು ಕೂಡಾನೆ. ಏನ್ ಮಾಡೋದು ಗ್ರಹಚಾರ ಬಿಡು. ಹಾರ, ಮಣಿಹಾರ, ಕೊಂದ್ಕೊಳ್ಳಿ ಬುದ್ಧಿ. ಬಿಡಪ್ಪ. 2 ರೂಪಾಯಿ. ಯಾಕೆ ತಗೋತೀಯಾ? ಸಾಧಾರಣವಾದ ಹಾರ ಅಲ್ಲ, ಮತ್ತೆ ತಾಳಿ. ಇದನ್ನ ನಾನು ನೆನ್ ಕಟ್ತೀನಿ. ಬರೀ ತಾಳಿ ಕಟ್ಟಿದ್ರೆ ಸಾಕ? ಸಪ್ತಪತಿ ತುಳಿಬೇಕು. ಇದೇ ಅಗ್ನಿಕುಂಡ. ಇದನ್ನು ಸುತ್ತಬೇಕು. ಆಯ್ತು. ಹಾಗಾದ್ರೆ ಮಂತ್ರಗಳು ಯಾರು ಹೇಳ್ತಾರೆ? ಮಂತ್ರಗಳ ಅದು ಅಲೆಗಳು. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ನಮ್ಮ ಕಲ್ಯಾಣ ವೈಭೋಗಕ್ಕೆ ನಮ್ಮ ಕಲ್ಯಾಣ ವೈಭೋಗಕ್ಕೆ
ಬರುತ್ತಿರುವಾಗ ತೇರು ಅಲೆಯ ಮೌತ್ರಕೋಶ ಮೌನದ ಮಾತನ್ನು ಕಣ್ಣು ಆಡಿ ತೋರಿಸಿದಾಗ ಉತ್ತರ ತಂದೆ ನನ್ನ ನಗೆಯಲ್ಲೇ ಆಸೆಗಳುಂದೇ ಕನಸುಗಳುಂದೇ ಆದಾಗ ಅಲೆಯ ಮೌತ್ರಕೋಶ ಹೇಳ್ಬಾರ್ದೇನು? ಅಪ್ಪಾಜಿಗೆ ನಾನು ಅಮೆರಿಕಾಗೆ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಿನ್. ನಾನಾ? ಹೌದು. ನನ್ ಕೈಲಾಗಪ್ಪ. ನೀನು ಈ ಮನೆಗೆ ಸೊಸೆಯಾಗಿ ಬರೋಳು. ನಿನ್ನ ಮಾತು ಅವರು ಕೇಳದೆ ಇರೋಲ್ಲ. ಅದು ಹೇಗ್ ಮಾಡ್ತೀನಿ ನನ್ಗೇನು ಗೊತ್ತಿಲ್ಲ. ಆದ್ರೆ ನೋಡಿ ಬಂದೇ ಬಿಟ್ಟು. ಅಲ್ಲ ಶಾಂತಿ ನೆನೆದವರ ಬರದಲ್ಲಿ ಹೌದಾ ಮಾವಯ್ಯ? ಹೌದಾ? ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ. ನನ್ನಿಂದ ಸಹಾಯನಾ? ಹೌದು, ನೀನು ಸಾಧ್ಯ. ಅದು ನಿನ್ನಿಂದಲೇ ಆಗ್ಬೇಕು. ಏನದು ಹೇಳಿ? ನೀ ಮಾಡ್ತೀನಿ, ನಾ ಇದ್ದೇ ಹೇಳ್ತೀನಿ. ನೀವ್ ಮೊದಲು ಏನು ಅಂತ ಹೇಳಿ, ನಾನು ಆಮೇಲೆ ಮಾಡ್ತೀನಿ. ಹೇಳ್ತೀನಿ ಕೇಳು. ನಮ್ಮ ಆನಂದು ಅಮೆರಿಕಕ್ಕೆ ಹೋಗಕ್ಕೆ ಒಂದೇ ಕಾಲಲ್ಲಿ ನಿಂತು ಬಿಟ್ಟಿದ್ದಾನೆ. ಟಿಕೆಟ್ ಬುಕ್ ಮಾಡ್ಬಿಟ್ಟು ಪೆಟ್ಟಿಗೆ ಕೂಡ ಪ್ಯಾಕ್ ಮಾಡ್ಬಿಟ್ಟು ಸಿದ್ಧವಾಗ್ಬಿಟ್ಟಿದ್ದಾನೆ. ಹೌದು. ಅವನು ಹೊರಟೋದ್ರೆ ನನ್ನ ಗತಿ ಏನಮ್ಮ? ನೀವು ಜೊತೆಲಿ ಹೊರಟೋಗಿ. ಈ ಸಲಹೆ ಕೇಳಕ್ಕೋಸ್ಕರ ನಾನು ನಿನ್ ಸಹಾಯ ಕೇಳಿದ್ದು. ಮತ್ತೆ ಆನಂದು ಅಮೆರಿಕಕ್ಕೆ ಹೋಗ್ದಾಗ ನೀ ತಡಿಬೇಕು. ಅಯ್ಯೋ ದೇವ್ರೆ, ನನ್ಗೆ ಯಾಕೆ ಈ ಶಿಕ್ಷೆ? ಅಲ್ಲ ಮಾವಯ್ಯ, ನಾನ್ ಹೇಳೋ ಮಾತು ಅವ್ರು ಕೇಳ್ತಾರಾ? ಎಷ್ಟೇ ಆಗ್ಲಿ ನೀನ್ ಅವನ್ ಭಾವಿಸ್ತೀನಿ, ನಿನ್ ಮಾತು ಕೇಳಲೇ ಇರ್ತಾನ. ಅದು ಸರಿ, ನನ್ ಮಾತು ನೀವು ಕೇಳ್ತೀರಾ? ಏನು? ಇಲ್ಲಿ ಅವ್ರು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಆಸೆ ಆಕಾಂಕ್ಷೆ ಇಟ್ಕೊಂಡ್ರು. ಅಲ್ಲ ನನ್ ಮಾತು. ದೇಶ ಉದ್ಧಾರ ಮಾಡಕ್ಕೆ ಅಮೆರಿಕಕ್ಕೆ ಹೋಗ್ಬೇಕೇನು? ಇಲ್ಲ ಇದ್ಕೊಂಡು ಉದ್ಧಾರ ಮಾಡ್ಬೋದು. ಏನಪ್ಪಾಜಿ, ಸೊಸೆ ಹತ್ರ ಬಹಳ ಮಾತಾಡ್ತಾ ಇದ್ದ ಹಾಗಿದೆ. ಏನಿಲ್ಲ, ಶಾಂತಿನ ನಾವು ಸೊಸೆಯಾಗಿ ಮಾಡ್ಕೋತೀವಲ್ವೇ, ಅವಳನ್ನ ಸೊಸೆಯಾಗಿ ಮಾಡ್ಕೋಬೇಕಾದ್ರೆ ನೀನ್ ಮದ್ವೆ ಆಗ್ಬೇಕು. ನೀ ಮದ್ವೆ ಆಗ್ಬೇಕು ಅಂದ್ರೆ ನೀನ್ ಇಲ್ಲೇ ಇರ್ಬೇಕು. ನೀ ಇಲ್ಲೇ ಇರ್ಬೇಕು ಅಂತಂದ್ರೆ ಅಮೆರಿಕಾ ಪ್ರವಾಸ ನಿಂದು. ಅಲ್ಲ ಅಪ್ಪಾಜಿ, ನಮ್ಮಿಬ್ಬರ ವಾದದಲ್ಲಿ ಶಾಂತಿನ ಯಾಕೆ ಸಿಕ್ಕಾಕ್ಸ್ಬೇಕು ಅಂತ, ಈ ಸಮಸ್ಯೆ ಬಗೆಹರಿಸಬೇಕು ಅಂದ್ರೆ ಒಂದು ಪಂದ್ಯನೇ. ಹೌದು, ಆ ಪಂದ್ಯದಲ್ಲಿ ನೀವು ಗೆದ್ರೆ ನನ್ನ ಮಾತು ನೀ ಕೇಳ್ತಿ. ಮತ್ ನಾನು ಗೆದ್ರೆ ನೀವ್ ನನ್ನ ಮಾತು ಕೇಳ್ತಿ. ನನ್ನ ಮಾತು ನೀವು ಕೇಳ್ಬೇಕು. ಇಂಪಾಸಿಬಲ್. ಯಾಕೆ? ನೀ ಗೆದ್ರೆ ತಾನೇ ಆ ಮಾತು. ನೋಡೋಣ, ಪಂದ್ಯ ಏನು ಅಂತ ಸ್ಪಷ್ಟವಾಗಿ ಹೇಳು. ಅಪ್ಪಾಜಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈನಲ್ಲಿ ಹೂವನ್ನ ಇಟ್ಕೊಂಡು ಅಮ್ಮನ ಫೋಟೋಗೆ ಹೋಗಿ ಇಡ್ಬೇಕು. ಅಷ್ಟೇ ತಾನೇ? ನಾನೇನೋ ಭಾರಿ ಪಂದ್ಯ ಏನು ಅಂತಿದ್ದೆ. ಓಕೆ, ರೆಡಿ. ಅಮ್ಮ, ಈ ಪಂದ್ಯದಲ್ಲಿ ನನ್ನನ್ನೇ ಗೆಲ್ಲಿಸ್ಬೇಕು. ಪಾರ್ವತಿ, ನನ್ ಮಾತು ಕೇಳು. ನಾನು ಒಂಟಿ ಆಗ್ಬಿಟ್ಟು ಅವನು ಹೊರದೇಶಕ್ಕೆ ಹೋಗ್ತಾ ಇದ್ದಾನೆ. ನಾನು ಒಬ್ನೇ ಹೇಗಿರ್ಲಿ? ಇಷ್ಟರ ಮೇಲೆ ನನ್ ಗೆಲ್ಲಿಸ್ತೀಯೋ ಅವನ್ ಗೆಲ್ಲಿಸ್ತೀಯೋ ನಿನಗ್ ಸೇರಿದ್ದು. ರೆಡಿ ಅಪ್ಪಾಜಿ? ರೆಡಿ? ಆಯ್ತೇನಪ್ಪ? ಬಿಡು. ರೆಡಿ? ಅದೇ ಅಪ್ಪಾಜಿ, ಮೊದ್ಲು 1-2-3 ಸುತ್ತಾಗ್ಬೇಕು. 2-3 ಸುತ್ತೇನೆ? 20 ಸುತ್ತ ಹಾಕಯ್ಯ. ಈ ಮನೆಯಲ್ಲಿ ಒಂದೊಂದು ಇಟ್ಕೊಂಡು ನಾನು ನಿಂತು ಕಟ್ಸಿದ್ದು ಒಂದೊಂದು ಇಂಚ್ ಜಾಗನು ನನಗೆ ಕೊಡೋಣ. ನಡಿ ನೀನು. 1 2 ಸಕಾಯಿ ನನಗೆ ಸುತ್ತ ಹೊಡಿಸ್ತೀಯಾ? ಬಿಡು ಬಿಡು ಬಿಡು, ಬೇಡ 3 ಸಾಕು. ಗೋ. ಗೊತ್ತಾಯ್ತಲ್ಲ ನಿನ್ ಬುದ್ಧಿ? ನಾನೇನು ಗೊತ್ತಾಗದೆ ಡ್ಯಾಶ್ ಹೊಡಿಲಿಲ್ಲ. ನಮ್ ತಾತ್ರ ಏನ್ ಕಾಲದ್ದದು.
ಹೋದ್ರೆ ಹೋಗ್ಲಿ ಅಂತ ನಿನ್ ಫೂಲ್ ಮಾಡೋದಕ್ಕೆ ಬೇಕಂತ ಡ್ಯಾಶ್ ಹೊಡೆದೆ. ಯಾಕಯ್ಯ? ಗೋವಿಂದ. ಇಟ್ಬಿಟ್ಟೆ. ಯಾಕೆ ನತ್ತಿ? ನಾನ್ ನಿಮ್ಮಮ್ಮನ್ ನೋಡೋದು ನಿನ್ ಫೋಟೋ ಮುಖಾಂತರವೇ, ಅದಕ್ಕೆ ಇಟ್ಬಿಟ್ಟೆ. ಸರಿ ಹೋಯ್ತು. ಅಲ್ಲ ಅಪ್ಪಾಜಿ, ಒಂದು ಕ್ಷಣಕ್ಕೆ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಕ್ಕೆ ಪ್ರತಿ ಅಂಗುಲ ಗೊತ್ತಿರುವ ನಿಮ್ಮ ಮನೆಯಲ್ಲೇ ನೀವು ತಡಬಡಾಯಿಸ್ಬಿಟ್ರಿ. ಆದ್ರೆ ಅಪ್ಪಾಜಿ, ಅಮ್ಮ ಆಕ್ಸಿಡೆಂಟ್ ನಲ್ಲಿ ಕಣ್ಣು ಕಳ್ಕೊಂಡ್ಳು. ಕೊನೆಗೆ ನನ್ನನ್ನು ನೋಡೋಕಾಗದೆ ತೀರ್ಕೊಂಡ್ಳು. ಹಾಗೆ ಮಕ್ಕಳನ್ನು ನೋಡೋಕಾಗದೆ ಇರೋ ತಾಯಂದ್ರು ನೋಡೋಕಾಗದಿರೋ ಮಕ್ಕಳು ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೋ ಅವರಿಗೆಲ್ಲ ದೃಷ್ಟಿ ಭರಿಸಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಅಮೆರಿಕಾಗ ಹೋಗಿ ಐ ಸರ್ಜರಿ ಕಲ್ತ್ಕೊಂಡು ಬರ್ತೀನಿ ಅಂತ ಹಠ ಇಟ್ಟಿದ್ದೆ. ನನ್ನ ಆಸೆ ಆಕಾಂಕ್ಷೆ ನಿಮ್ಗೆ ಸರಿ ಅನ್ಸಿದ್ರೆ ಆಶೀರ್ವಾದ ಮಾಡಿ ಅಪ್ಪಾಜಿ. ಪಾರ್ವತಿ, ನೀನು ಕಣ್ಣುಗಳಲ್ಲಿ ನೋಡದೆ ಹೋದ್ರು ನಿನ್ನ ಮಗ ಈ ದೇಶದ ಕುರುಡರಿಗೆ ಕಣ್ಣು ಕೊಡಿಸಿ ಆ ಕಣ್ಣುಗಳಲ್ಲಿ ನೀನು ನೋಡ್ಬೇಕು ಅಂತಿದ್ದಾನೆ. ಅವನ ಆಶೀರ್ವಾದ ಮಾಡು. ಆನಂದ್, ಹೋಗ್ಬಿಟ್ಟು ಪಾಪ, ನಿನ್ನ ಆಸೆಗಳೆಲ್ಲ ಈಡೇರ್ಲಿ. ಆರೋಗ್ಯ ಚೆನ್ನಾಗಿ ನೋಡ್ಕೋ. ನನಗಾಗ ಪತ್ರ ಬರೀತಿರ್ಬೇಕು. ನೀ ಬರೋದ್ರೊಳಗೆ ಒಂದು ದೊಡ್ಡ ಕಣ್ಣಾಸ್ಪತ್ರೆ ಕಟ್ಸಕ್ಕೆ ಏರ್ಪಾಡು ಮಾಡ್ತೀನಿ. ಅಪ್ಪಾಜಿ, ಅಪ್ಪಾಜಿ. ಏನು? ನಮ್ಮ ಆನಂದ್ ಈ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾನೆ. ಓಕೆ ಓಕೆ, ಥ್ಯಾಂಕ್ ಯು. ಬೋರಯ್ಯ, ಬೋರಯ್ಯ, ಬಂದಪತಿ. ಕೇಳಿಸ್ಕೊಟ್ಯಾ? ನಮ್ಮ ಆನಂದ್ ಬರ್ತಾ ಇದ್ದಾನೆ. ದೊಡ್ಡ ವಿಸರ್ಜನಾಗಿ ಬರ್ತಾ ಇದ್ದಾನೆ. ಪಾಪ ಕಣ್ಣಿಲ್ದು ಕುರುಡ್ರಿಗೆ ಆಶಾಜ್ಯೋತಿಯಾಗಿ ಬರ್ತಾ ಇದ್ದಾನೆ. ಕರೆದ್ರ ಬುದ್ಧಿ? ನಮ್ಮ ಆನಂದ್ ಬರ್ತಾ ಇದ್ದಾನೆ ಕಣೋ. ಅವನು ಬರೋದ್ರೊಳಗೆ ಮನೆಯೆಲ್ಲ ಫಸ್ಟ್ ಕ್ಲಾಸ್ ಆಗಿ ಅಲಂಕಾರ ಮಾಡಿರ್ಬೇಕು. ಅವನ ರೂಮ್ ನ ಚೊಕ್ಕಟವಾಗಿ ಶುಭ್ರವಾಗಿಟ್ಟಿರ್ಬೇಕು. ಆಮೇಲೆ ಅವನು ಬರೋದ್ರೊಳಗೆ ನಿನ್ ಸೋದರಲ್ಲಿ ರಾಮು ಇದನ್ನಲ್ಲ, ಅವನು ಬರೇಳು. ಆಗ್ಲಿ ಸ್ವಾಮಿ. ಈ ಶಾಂತಿ ಅದಕ್ಕೆ ಇನ್ನೂ ಬಂದಿಲ್ಲ. ಈ ಹುಡುಗರಿಗೆ ಜವಾಬ್ದಾರಿ ಮಾವಯ್ಯ, ಬಂದಿಲ್ಲ. ಬಂದ್ಬಿಟ್ಟೆ. 3 ವರ್ಷ ಆಯಿತು. ಯಾಕಮ್ಮ ತಡ ಮಾಡ್ಬಿಟ್ಟೆ? ಫ್ಲೈಟ್ಗೆ ಎಷ್ಟೋ ಟೈಮ್ ಇದೆ, ಈಗ್ಲೇ ಹೋಗಿ ಏನ್ ಮಾಡೋದು? ಇದಕ್ಕೆ ಹುಡುಗು ಅಂತ ಅನ್ನೋದು ನಿಮ್ಗೇನು ಅನುಭವ ಇಲ್ಲ. ರಸ್ತೆ ಒಳಗೆ ಏನೋ ತಡ ಆದ್ರೆ ಏನು ಮಗತಿ? ಅದೊಂದು ಆನಂದ ಬರೋದ್ರೊಳಗೆ ನಾವು ಏರ್ಪೋರ್ಟ್ ಇದ್ದವ್ರು ಅವನಿಗೆ ಬೇಜಾರಾಗೋದಿಲ್ಲ? ಸ್ವಲ್ಪ ನೆಮ್ಮದಿ ತಗೊಳ್ಳಿ ಮಾವಯ್ಯ, ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಾದ್ರೂ ಅವ್ನು ಬರೋದ್ರೊಳಗೆ ನಾನು ಏರ್ಪೋರ್ಟ್ ಅಲ್ಲಿ ಅವನಿಗೆ ಸಮಾಧಾನ. ಬಾ ಐ, ಅಪ್. ಬಾ. ದೇವ್ರೆ, ಸ್ವಲ್ಪ ನೆಮ್ಮದಿ ಹೋಗಿ, ಓಡ್ಬೇಡಿ. ಏನಮ್ಮ, ಪ್ಲೇನ್ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು, ಇನ್ನೂ ಕಾಣಿಸ್ತಾನೆ ಇಲ್ಲ. ಅಲ್ಲೋಡಿ ಮಾವಯ್ಯ, ಇನ್ನೇನ್ ಬಂದ್ಬಿಡ್ತಾರೆ. ಹೌದು, ನನ್ನ ಮಗ ಬರ್ತಾ ಇದ್ದಾನೆ. ಅಪ್ಪಾಜಿ, ನಾನಪ್ಪಾಜಿ. ಇಲ್ಲಿ ಯಾಕೆ ದುಃಖ ಪಡ್ತಿದ್ದೀರಪ್ಪಾಜಿ? ನೀವು ಸ್ವಲ್ಪ ದುಃಖ ಪಟ್ಟರು ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನಿಮ್ಗೆ ಗೊತ್ತಿಲ್ವಾ? ನನ್ನ ಆಸೆ ನೆರವೇರಿಸಿ ಅಂತ ನಿಮ್ಮನ್ನೇ ಕೇಳ್ತಿದ್ದೀನಿ. ಏನು? ಅಪ್ಪಾಜಿ, ನನ್ನ ಜೀವನದ ಧ್ಯೇಯ ಅಂಧರ ಬಾಳ್ನಲ್ಲಿ ಬೆಳಕು ತರಬೇಕು ಅನ್ನೋದು. ಸಮಾಜಕ್ಕೆ ಹೊರೆಯಾಗದೆ ಅವರು ತಮ್ಮ ಕಾಲ ಮೇಲೆ ತಾವೇ ನಿಲ್ಲುವಂತಾಗಬೇಕು. ಅದಕ್ಕೆ ಅವರಿಗೆ ಸಹಾಯ ಮಾಡಿ ಅಪ್ಪಾಜಿ. ಅವರನ್ನು ಎಲ್ಲರಿಗಿಂತ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿ.
ಆನಂದ್ ಆಗ್ಲಪ್ಪ, ನಿನ್ನ ಆಸೆ ನೆರವೇರಿಸ್ತೀನಿ. ಇನ್ನೊಂದು ಮೆಟ್ಲಿದೆ, ಹಾಗೆ ನೋಡಿ. ಇನ್ಮೇಲೆ ನಿಮ್ಮೆಲ್ರಿಗೂ ಇದೇ ಮನೆ. ಆಗಲೇ ಏನಾರೇ ಐನೂರೇನ್ ಬರ್ದು ನನ್ನ ಅಪ್ಪಾಜಿ ಅಂತ ಅನ್ಬೇಕು. ಆಗಲೇ ಅಪ್ಪಾಜಿ. ಜಾಣ. ಶಾಂತಿ, ಏನ್ ಶಾಂತಿ, ಏನಮ್ಮ ಇದು? ಯಾವ ಹೆಂಗಸು ಬಯಸದೇ ಇರೋದು, ಆಸೆ ಪಡದೆ ಇದ್ರು ಅನುಭವಿಸ್ಬೇಕಾದ ಮಾವಯ್ಯ. ಅಲ್ಲಮ್ಮ, ಹೂವನಾಗೆ ನಗನಗ್ತಾ ಸಂತೋಷವಾಗಿರ್ಬೇಕಾದವಳು ಬಾಡದ ಹೂವನಾಗೆ ಹಣೆಯಲ್ಲಿ ಕುಂಕುಮ ಇಲ್ದೆ, ಮುಡಿಲು ಹೂವಿಲ್ದೆ ಯಾಕಮ್ಮ ಇದು? ಶತ್ರುಗಳಿಗೂ ಹಾರೈಸ್ತಾರೋ ಈ ಘೋರ ಶಿಕ್ಷೆನ ಯಾಕಮ್ಮ ನಿನಗೆ ನೀನೇ ವಿಧಿಸ್ಕೋತಿ? ಇದು ಶಿಕ್ಷೆ ಅಲ್ಲ ಮಾವಯ್ಯ, ಆ ದೇವರು ನನಗ್ ಕೊಟ್ಟ ಅಗ್ನಿ ಪರೀಕ್ಷೆ. ವಸಂತ ಬರಬೇಕಾದ ನನ್ನ ಜೀವನದಲ್ಲಿ ಬಿರುಗಾಳಿ ಬೀಸಿ ಬಾಳೆ ಬಾಡ್ ಹೋಯ್ತು. ಆ ವಿಧಿ ಕೈಯಲ್ಲಿ ನಾನ್ ಸೋತ್ ಹೋದೆ ಮಾಮಯ್ಯ, ನಾನ್ ಸೋತ್ ಹೋದೆ. ಆದರೆ ಆನಂದನಿಗೂ ಅದನಿಗೂ ಮದುವೆ ಆಗಿಲ್ವಲ್ಲಮ್ಮ? ಮದುವೆ ಅಂದ್ರೆ ಬರೀ ತಾಳಿ ಕಟ್ಟಿಸ್ಕೊಳ್ಳೋದು, ಅಕ್ಷತೆ ಹಾಕಿಸ್ಕೊಳ್ಳೋದು ಮಾತ್ರ ಅಲ್ಲ. ಮನಸ್ಸು ಅರಿತುಕೊಳ್ಳೋದು, ಮಾನಸಿಕವಾಗಿ ಒಬ್ಬರಿಗೊಬ್ಬರು ಅರ್ಪಿಸ್ಕೊಳ್ಳೋದು ಅಂತ ಅವ್ರು ಹೇಳ್ತಾ ಇದ್ರು. ಹೌದು ಮಾವಯ್ಯ, ನಾನು ಹಾಗೆ ತಿಳ್ಕೊಂಡಿದ್ದೀನಿ. ಇನ್ ಮುಂದೆ ಅದೇ ನೆನಪಲ್ಲಿ ಕಾಲ ಕಳಿತೀನಿ ಮಾವಯ್ಯ. ಅಂದ್ರೆ ನಿನ್ ಜೀವನ ನೀನೇ ಕತ್ಲೆ ಮಾಡ್ಕೋತೀಯ? ನಿನ್ ಸೌಭಾಗ್ಯ ನೀನೇ ದೂರ ಮಾಡ್ಕೋತೀಯ? ಎಲ್ಲಿ ಮಾವಯ್ಯ, ಎಲ್ಲಿ? ನನ್ ಸೌಭಾಗ್ಯನೇ ಹೊರಟೋಯ್ತಲ್ಲ ಮಾವಯ್ಯ. ನಾನು ಈ ದೇವರಿಲ್ದ ಗುಡಿಯಲ್ಲಿ ಕತ್ಲೆ ಇಲ್ದೆ ಬೇರೆ ಏನಿರುತ್ತೆ ಹೇಳಿ ಮಾವಯ್ಯ? ಹೇಳ್ಬೇಡಮ್ಮ, ಇಂಥ ಕಠಿಣವಾದ ತೀರ್ಮಾನಕ್ಕೆ ಬರ್ಬೇಡ. ಈಗ ಅದಕ್ಕಿಂತ ಕಠಿಣವಾದ ತೀರ್ಮಾನಕ್ಕೆ ಬಂದಿದ್ದೀನಿ ಮಾವಯ್ಯ. ಅವ್ರ ಜೊತೆಯಲ್ಲಿ ಓಡಾಡಿದ್ದ ಈ ಪರಿಸರದಲ್ಲಿ ಪ್ರತಿ ಕ್ಷಣ ಆ ನೆನಪುಗಳು ಚುಚ್ಚುತ್ತಾನೆ ಇರುತ್ತೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮಾವಯ್ಯ, ನನಗಿಲ್ಲ. ಅದಕ್ಕೆ ನಿಮ್ಮಿಂದ ಈ ಮನೆಯಿಂದ ದೂರ ಹೊರಟೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ. ಶಾಂತಿ, ಶಾಂತಿ, ಈಗ ತಾನೇ ಆನಂದನ ತಿಳ್ಕೊಡ್ತೀನಿ. ಈಗ ಈಗ ನೀನು ನನ್ ಬಿಟ್ಟು ಹೋಗ್ತೀಯ? ಈ ಇಳಿ ವಯಸ್ಸಲ್ಲಿ ನಾನು ಒಂಟಿಯಾಗಿರ್ಲಾರೆ ಅಮ್ಮ. ಈ ಶಿಕ್ಷೆ ಕೊಡ್ಬೇಡ ತಾಯಿ. ಹೀಗೆಲ್ಲ ಮಾತಾಡ್ಬೇಡ ಮಾವಯ್ಯ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು. ನಿಮ್ ಮಗ ಇಟ್ಕೊಂಡಿದ್ದ ಆಸೆನ ಪೂರ್ತಿ ಮಾಡಕ್ಕೆ ನೀವ್ ಹೀಗೆ ಹೊರಟಿದ್ದೀರಿ. ಬಾಳ್ನಲ್ಲಿ ಒಂದು ಗುರಿ, ಒಂದು ಲಕ್ಷ್ಯ ಇಟ್ಕೊಂಡಿರೋರು ಯಾವಾಗಲೂ ಒಂಟಿ ಆಗೋದಿಲ್ಲ ಮಾವಯ್ಯ. ನಾನಿಲ್ಲಿಲ್ಲ ಅಂದ್ರೆ ಏನು? ಈ ಮಕ್ಕಳೆಲ್ಲ ಯಾವಾಗಲೂ ನಿಮ್ ಜೊತೆಯಲ್ಲೇ ಇರ್ತಾರೆ. ಹೌದಮ್ಮ, ನೀ ಹೇಳೋ ಸರಿ. ಇನ್ಮೇಲೆ ಈ ಮುದ್ದು ಮಕ್ಕಳಲ್ಲೇ ನಾನು ಆನಂದದ ಹಾಕ್ತೀನಿ. ಇಲ್ಲಿ ತನಕ ಇದು ಗಂಗಾಧರಾಯರ ಬಂಗ್ಲೆ ಆಗಿತ್ತು, ಇನ್ಮೇಲೆ ಇದು ಆನಂದಾಶ್ರಮ. ಆನಂದಾಶ್ರಮ? ಆನಂದನ ಕಳ್ಕೊಂಡು ಕತ್ಲೆಯಲ್ಲಿ ತೊಳ್ಳಾಡ್ತಿದ್ದ ನನಗೆ ಅವನಿಟ್ಕೊಂಡಿದ್ದ ಆಸೆ ಆಕಾಂಕ್ಷೆ ಒಂದು ಬೆಳಕಿನ ಕಿರಣದ ಹಾಗೆ ಕಾಣಿಸ್ತು. ಅದರ ಫಲನೇ ನಮ್ಮ ಆನಂದ ಆಶ್ರಮ. ಈ ದಿವಸ ನಾನು ನಿಮ್ಮೆಲ್ಲರಲ್ಲೂ ಕಾಣ್ತಾ ಇರೋದು ನನ್ನ ಆನಂದನೇ. ತುಂಬಾ ಸಂತೋಷ ಆಯ್ತು. ಚೇರ್ಮನ್ರು ನಿಮಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ರಾಮು,
ನೀವೆಲ್ಲ ಗೆಸ್ಟ್ ಹೌಸ್ಗೆ ಹೋಗಿ, ನಾ ಚೇರ್ಮನ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. All India Sports Point. Competitors, please assemble. Spelling delete. First prize goes to Ananda from Bangalore. Tug of war. First prize goes to Ananda from Bangalore. Tag race. First prize goes to Ananda from Bangalore. ಮಕ್ಕಳ್ರೆ, ನಮ್ಮ ಆಶ್ರಮಕ್ಕೆ ಇಷ್ಟೊಂದು ಬಹುಮಾನ ಗೆದ್ದುಕೊಟ್ಟು ನಿಮ್ಮನ್ನು ನೋಡ್ತಾ ಇದ್ದ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಗೇನು ಬೇಕು ಕೇಳಿಕೊಡ್ತೀನಿ. ನಮ್ಗೇನು ಬೇಕು ಅದನ್ನೆಲ್ಲ ನಾವು ಕೇಳಿದ್ರೆ ನೀವೇ ತಂದು ಕೊಡ್ತಿರಲ್ಲ ಅಪ್ಪಾಜಿ. ನಮ್ಗೇನು ಬೇಕಿಲ್ಲ ಅಪ್ಪಾಜಿ, ಆದ್ರೆ ಏನು ಏನಾದ್ರೆ ಹೇಳು. ಒಂದ್ಸಲ ಆ ದೇವ್ರನ್ನ ನೋಡ್ಬೇಕು ಅನ್ಸತ್ತಪ್ಪಾಜಿ. ದೇವ್ರನ್ನ? ಹೌದು ಅಪ್ಪಾಜಿ, ನಮ್ಮನ್ನೆಲ್ಲ ಹುಟ್ಟಿಸಿದ ದೇವ್ರ ರೂಪನ ನಮ್ ಕಣ್ಣಿಂದ ನೋಡೋ ಅದೃಷ್ಟ ನಮಗಿಲ್ಲ. ಪರಮಾತ್ಮ. ಅಪ್ಪಾಜಿ, ಇಲ್ಲೇ ಹತ್ರದಲ್ಲಿರೋ ಶ್ರೀಶೈಲದಲ್ಲಿ ದೇವ್ರನ್ನ ಮುಟ್ಟೋಡ್ಬೋದಂತೆ, ಹೌದಾ? ಹೌದಪ್ಪ. ಅದಕ್ಕೆ ಆ ದೇವ್ರನ್ನ ಮುಟ್ಟೋಡಿದ್ರೆ ನಮ್ಗೆ ದೇವ್ರ ರೂಪ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ, ಅಲ್ವೇ ಅಪ್ಪಾಜಿ? ಹೌದಪ್ಪ. ಒಟ್ಟಿನಲ್ಲಿ ನೀವೆಲ್ಲರೂ ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಬರ್ಬೇಕು, ಅಷ್ಟೇ ತಾನೆ? ರೈಟ್. ರಾಮ, ಬಂದೆ ಅಪ್ಪಾಜಿ. ಮಕ್ಕಳನ್ನೆಲ್ಲ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ಬಾ. ನೀವು ಬರಲ್ವಾ ಅಪ್ಪಾಜಿ? ಇಲ್ಲ, ಚೇರ್ಮನ್ ಹತ್ರ ಮೀಟಿಂಗ್ ಇದೆ, ಇಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ಬೇಕು. ನಾಳೆ ಸಂಜೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹೊತ್ತಿಗೆ ಇಲ್ಲಿ ಇದ್ಬಿಡ್ಬೇಕು. ಸರಿ ಅಪ್ಪಾಜಿ. ಸರಿ ಏನ್ರಪ್ಪ? ಏನು ಮಂಜು, ಏನು ಕಣ್ಚುಚ್ಕೊಂಡು ದಾರಿ ಕಾಣಿಸ್ತಿಲ್ಲ. ಅಂಕಲ್, ಸ್ವಲ್ಪ ಹೊತ್ತು ಕಾಣಿಸ್ತಾ ಇದಕ್ಕೆ ನೀವ್ ಹಿಂಗ ಅಂತೀರಿ, ನಮ್ಗೆ ಯಾವಾಗ್ಲೂ ಕಾಣಿಸಲ್ವಲ್ಲ. ಅಂಕಲ್, ನೀ ಹಾಡು. ನಾನಾ? Twinkle, twinkle, little star, oh, how I wonder what you are. Twinkle, twinkle, little star, oh, how I wonder what you are. Up above the world so high, like a diamond in the sky. Up above the world so high, like a diamond in the sky. Up above the world so high, like a diamond in the sky. ಅಯ್ಯ ಅಯ್ಯ, ನಿನ್ ಕೈ ಮುಗಿತೀನಿ. ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸು. ನೋಡಪ್ಪ, ನಿನಗ್ ಪುಣ್ಯ ಬರುತ್ತೆ. ನನ್ ಮಗಳು ನೋವಿನಿಂದ ಅವಸ್ಥೆ ಪಡ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ
ಪಕ್ಕದೂರ್ನಲ್ಲೇ ಆಸ್ಪತ್ರೆ ಇದೆ, ನಮ್ಮನ್ನ ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗಪ್ಪ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಒಂದು ಗಾಡಿನೂ ಬರ್ತಾ ಇಲ್ಲ. ದಯವಿಟ್ಟು ಇಲ್ಲ ಅಂತನ್ಬೇಡಪ್ಪ, ಇದೇ ಅವಳ ಚೊಚ್ಚಲ ಹೆರಿಗೆ, ತುಂಬಾ ಅವಸ್ಥೆ ಪಡ್ತಾ ಇದ್ದಾಳೆ. ನಿನಗೆ ಕೈ ಮುಗಿತೀನಿ, ಸಹಾಯ ಮಾಡಪ್ಪ. ಸರಿ ಅಮ್ಮ. ಮಕ್ಕಳ, ನೀವೆಲ್ಲ ಹಿಂದೆ ಕೂತ್ಕೊಳ್ಳಿ. ಆ ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಮ್ಮ, ಗಂಡು ಮಕ್ಳಿದ್ದಾರೆ. ಪರವಾಗಿಲ್ಲ ಬಿಡಮ್ಮ, ಅವ್ರು ಆರಾಮಾಗಿ ಮಲ್ಕೊಳ್ಳಿ. ಮಕ್ಳ ಕಾಣಿಸೋಲ್ಲ. ಬಂಗಾರದಂಥ ಮಕ್ಕಳು, ಭಗವಂತ ಎಷ್ಟು ಅನ್ಯಾಯ ಮಾಡ್ಬಿಟ್ಟ. ಯಾಕಜ್ಜಮ್ಮ ಅವ್ರು ಹಂಗ ನರಳ್ತಿದ್ದಾರೆ? ಪಾಪ ಹೊಟ್ಟೆ ನೋವು ಕಣೋ. ಅವ್ಳು ನೀರ್ ಹಾಕೊಂಡಿಲ್ಲ ಮಗು, ಅವಳ ಹೊಟ್ಟೆಲ್ ಪಾಪ ಇದೆ ಮಗು. ಅಂದ್ರೆ ಹೊಟ್ಟೆ ನೋವು ಬಂದ್ರೆ ಹೊಟ್ಟೆಲ್ ಮಗುದೆ ಅಂತ ಅರ್ಥನ? ಮತ್ತೆ ಮೊನ್ನೆ ದಿವಸ ನಮಗೂ ಹೊಟ್ಟೆ ನೋವು ಬಂದಿತ್ತಲ್ಲ. ಇಲ್ಲಿ ನೋಡು, ನಿನ್ ಹೆಸರೇನಮ್ಮ? ಗೀತಾ. ನೋಡಮ್ಮ, ಮಕ್ಕಳು ದೊಡ್ಡವ್ರ ಹೊಟ್ಟೆಲ್ ಮಾತ್ರ ಇರ್ತಾರೆ, ನೀನಿನ್ನೂ ಚಿಕ್ಕವಳಲ್ಲ. ಹಾಗಂದ್ರೆ ಅವ್ರಿಗೀಗ ಪುಟ್ಟ ಮಗು ಹುಟ್ಟತ್ತಲ್ವಾ? ಹೌದು ಮರಿ. ಇದೇ ಆಸ್ಪತ್ರೆ, ಇಲ್ಲೇ ನಿಲ್ಸಮ್ಮ. ಹಾ, ಬಾ ಬಾ ಸಿಸ್ಟರ್, ವ್ಯಾನಲ್ಲಿ ಗರ್ಭಿಣಿ ಹೆಂಗ್ಸಿದ್ದಾರೆ, ದಯವಿಟ್ಟು ಒಳಗೆ ಕರ್ಕೊಂಡು ಹೋಗಿ ಸಹಾಯ ಮಾಡ್ತೀರಾ? ಬಾ. ಹ. ಹಾಗೆ ಆಗೋಯ್ತು ಆಗೋಯ್ತು. ಬಾ. ನನ್ನ ಅಮ್ಮ ಅಲ್ಲ, ಬಾ. ಸಿಸ್ಟರ್, ನೀವಿಲ್ಲೇ ಇರಿಮ್ಮ. ಅಜ್ಜಿ, ನೋಡಪ್ಪ, ಸಮಯಕ್ಕೆ ಸರಿಯಾಗಿ ದೇವ್ರ ಹಾಕಿ ಬಂದೆ. ನಿನ್ನ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಮ್ಮ? ಬರ್ತೀನಮ್ಮ. ಆಗ್ಲಪ್ಪ. ಚಿಕ್ಕ ಪಾಪ ಹುಟ್ಟತ್ತೆ ಅಂತ ಅಜ್ಜಮ್ಮ ಹೇಳಿದ್ರಲ್ಲ, ಆ ಪಾಪ ಹುಟ್ಟುತ್ತಲೂ ಹೋಗೋಣ. ಹೌದಂಗುಲ್. ಚಿಕ್ಕ ಮಗು ಹುಟ್ಟೋಕೆ ತುಂಬಾ ತಡವಾಗುತ್ತೆ. ಪರವಾಗಿಲ್ಲ ಅಂಕಲ್. ಸರಿ, ಆಗ್ಲಿ, ನೋಡ್ಕೊಂಡು ಹೋಗೋಣ. ಬನ್ನಿ. ಕಡೆಯವ್ರು ಯಾರಾದ್ರೂ ಇರ್ಬಹುದು, ಅವ್ರ ಹೋಗಿ ಮಾತಾಡಿ ಹೋಗು. ನೋಡಪ್ಪ, ನೋಡಿಮ್ಮ, ಆಕೆಗೆ ಈಗಲೇ ಆಪರೇಷನ್ ಮಾಡ್ಬೇಕು, ಆಸ್ಪತ್ರೆ ರಕ್ತನೇ ಇಲ್ಲ. ಮತ್ತಮ್ಮ, ನನ್ ಮಗಳಿಗಿಂತ ಹೆಚ್ಚಿಂದೇನಮ್ಮ, ನಾನ್ ರಕ್ತ ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸಿಸ್ಟರ್, ನಾನ್ ರಕ್ತ ಕೊಡ್ತೀನಿ. ಸರಿ ಹೋಗುತ್ತಾ ನೋಡಿ. ಆಲ್ರಿ, ಕಮ. ಏ, ರಕ್ತ ಕೊಡೋದಂದ್ರೆ ಏನು? ಅದೇ ಮೊನ್ನೆ ಅನ್ವರ್ ಹತ್ರ ಲಡ್ಡು ಇಲ್ಲ ಅಂತ ನೀ ಕೊಡ್ಲಿಲ್ಲ, ಅದೇ ತರ ರಕ್ತ ಇಲ್ಲ ಇದ್ದವ್ರಿಗೆ ರಕ್ತ ಇರೋರು ಕೊಡಬಹುದು ಅಂತ. ಓ, ಅರ್ಥ ಆಯ್ತು. ಮತ್ತೆ ರಕ್ತ ನರದಲ್ಲಿ ಇರ್ತಲ್ಲ, ಹೇಗ್ ತೆಗಿತಾರೆ? ಕತ್ತಿಯಿಂದ ಕೊಯ್ತಾರೆ. ಅಮ್ಮ, ನೋವಾಗಲ್ಲ? ಹೋಗುತ್ತೆ. ಹಾಗಂದ್ರೆ ಅಂಕಲ್ ಇವಾಗ ರಕ್ತ ಕೊಡ್ಲಿಲ್ಲ ಅಂದ್ರೆ ಪಾಪ ಹುಟ್ಟಲ್ಲ ಅಂತ ಹೇಳು. ಪಾಪ ಅಂದ್ರೆ ಏನು? ಏನೋ ಅಷ್ಟು ಗೊತ್ತಾಗಲ್ಲ. ಅಮ್ಮ ಅಂದ್ರೆ ಅಮ್ಮ, ಅಕ್ಕ ಅಂದ್ರೆ ಅಕ್ಕ, ಹಾಗೆ ಪಾಪ ಅಂದ್ರೆ ಪಾಪನೇ. ಪಾಪ ಏನ್ ತಿನ್ನತ್ತೋ? ನಿಂಗೆ ಯಾವಾಗ್ಲೂ ತಿಂಡಿ ಯೋಚನೆ. ಏನಾಯ್ತಪ್ಪ? ನನ್ ರಕ್ತ ಸರಿ ಹೋಗ್ಲಿಲ್ಲಮ್ಮ. ಅಯ್ಯೋ, ಹಾಗಾದ್ರೆ ನನ್ ಮಗಳ ಗತಿ ಏನು? ಅವಳನ್ನ ಹೇಗೆ ಉಳಿಸ್ಕೊಳ್ಳಿ? ಅಜ್ಜಿ, ನೀವ್ ಯೋಚನೆ ಮಾಡ್ಬೇಡಿ, ನಾನ್ ಕೊಡ್ತೀನಿ. ಮಧು, ನೀವೆಲ್ಲ ತುಂಬಾ ಚಿಕ್ಕ ಹುಡುಗರು, ನೀವು ರಕ್ತ ಕೊಟ್ಟೆ ತಡ್ಕೊಳಕ್ಕಾಗಲ್ಲ. ನಿಮ್ಗೇನಾದ್ರೂ ಆದ್ರೆ ಆಮೇಲೆ ಅಪ್ಪಾಜಿಗೆ ನಾನು ಏನು ಉತ್ತರ ಹೇಳಿ? ನೋಡಿ ಮಿಸ್ಟರ್ ರಾಮು. ರಾಮು, ಅಮ್ಮವರೇ, ನೀವಿಲ್ಲಿದ್ದೀರಾ? ಹೌದು ರಾಮು. ನೋಡಿಮ್ಮ, ಚಿಕ್ಕ ಮಕ್ಕಳು ರಕ್ತ ಕೊಟ್ಟ ಮಾತ್ರಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ಸಿಸ್ಟರ್, ಇಲ್ಲಿ ಬನ್ನಿ, ಮಕ್ಕಳನ್ನ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಹೋಗಿ.
ಮಾವ ಹೇಗಿದ್ದಾರಮ್ಮ? ಹುಷಾರಾಗಿದ್ದಾರಮ್ಮ. ನೀವು ಹೋದ್ಮೇಲೆ ಈ ಮಕ್ಕಳೆಲ್ಲರನ್ನೂ ಸೇರಿಸಿಕೊಂಡು ಅವರಲ್ಲೇ ಆನಂದ್ ಬಾಬುನ ಅವರು ನೋಡ್ತಿದ್ದಾರೆ. ಇವಾಗ ಈ ಮಕ್ಕಳಂದರೆ ಅವರಿಗೆ ಪಂಚಪ್ರಾಣ. ಇವರೆಲ್ಲರನ್ನೂ ಆನಂದ್ ಬಾಬುಗಿಂತ ದೊಡ್ಡವನ್ನಾಗಿ ಮಾಡ್ಬೇಕು ಅಂತ ಅವರ ಆಸೆ. ಅಪ್ಪಾಜಿಯವರು ವ್ಯಥೆ ಪಡೋದು ನಿಮ್ಗೋಸ್ಕರನೇ. ಅದು ಅವ್ರಿಗೆ ನನ್ನ ಮೇಲಿರೋ ಅಭಿಮಾನ ರಾಮ. ಎದೆಯಲ್ಲಿ ಎಷ್ಟೇ ನೋವಿದ್ರು ನಾನ್ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಅವ್ರು ಯಾವಾಗಲೂ ಆಸೆ ಪಡ್ತಾರೆ. ಅದಕ್ಕೆ ರಾಮು, ಅದಕ್ಕೆ ಬಂಧ ಇಲ್ಲದ ಅನುಬಂಧನ ಬೇಕು ಅಂತಲೇ ದೂರ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಕಳ್ಳ ಕಪಟ ಇಲ್ಲದೆ ಈ ಹಳ್ಳಿ ಜನಕ್ಕೆ ಮಾಡೋ ಸೇವೆಯಲ್ಲಿ ನನ್ನ ಜೀವನಕ್ಕೊಂದು ಅರ್ಥ, ನನ್ನ ಮನಸ್ಸಿಗೊಂದು ಶಾಂತಿ ಸಿಗ್ತಾ ಇದೆ. ಡಾಕ್ಟರ್, ಆಪರೇಷನ್ಗೆಲ್ಲ ರೆಡಿ. ಬರ್ತೇನೆ. ನೋಡಪ್ಪ, ದಾರಿಲ್ ನಮ್ಮನ್ ಗಾಡಿ ಹತ್ತಿಸ್ಕೊಂಡು ನಮ್ಮನ್ನಿಲ್ಲಿ ಕರ್ಕೊಂಡ್ ಬಂದೆ. ಒಳ್ಳೆ ಸಮಯದಲ್ಲಿ ಆ ಮಕ್ಳು ರಕ್ತ ಕೊಟ್ಟು ನನ್ ಮಗಳು ಪ್ರಾಣ ಕಾಪಾಡಿದ್ರು. ನಿನ್ ಋಣ ನಾನು ಹೇಗೆ ತೀರಿಸ್ಲಿ? ಎಲ್ರನ್ನೂ ಕಾಪಾಡೋದು ಆ ದೇವರೇ ಅಲ್ವಾ ಅಜ್ಜಮ್ಮ? ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮಗಳು ಸುಖವಾಗಿ ಇರ್ತಾಳೆ. ನನ್ ರಾಜ ಮುತ್ತಿನಂತ ಮಾತಾಡ್ದೆ. ನನ್ನ ಹೆಸರು ಹಾಕೊಂಡು 100 ವರ್ಷ ಚೆನ್ನಾಗಿರಪ್ಪ. ಮಧು, ಎದ್ದೇಳು, ಜ್ಯೂಸ್ ಕೊಡಿ. ಡಾಕ್ಟರ್, ಪಾಪ ಹೋಗ್ತಾ? ಗಂಡ್ಮಗು. ಥ್ಯಾಂಕ್ ಯು ವೆರಿ ಮಚ್ ಮಧು. ಇವತ್ತು ನೀನು 2 ಪ್ರಾಣಗಳನ್ನ ಕಾಪಾಡಿದೀಯಾ. ಐ ವೆರಿ ಪ್ರೌಡ್ ಆಫ್ ಯು. ಡಾಕ್ಟರ್, ಏನ್ ಮಧು? ಪಾಪನ ತಗೊಂಡ್ ಬರಕ್ ಹೇಳ್ತೀನಿ, ಜ್ಯೂಸ್ ಕೊಡಿ. ಸಿಸ್ಟರ್, ಆ ಮಗುನ ಇಲ್ಲಿ ತಗೊಂಡ್ ಬನ್ನಿ. ಪುಟ್ಟ ಕಾಲು, ಬೆಳ್ಳೆಲ್ಲ ಎಷ್ಟು ಮೆತ್ತಗಿದೆ. ಪುಟ್ಟ ಬಾಯಿ. ಅದು ಬಾಯಿ ಬರಲೇ ಬೇಡ, ಪಾಪ ಕಚ್ಬಿಡುತ್ತೆ. ಪುಟ್ಟ ಮಗುಗೆ ಬಾಯಲ್ಲಿ ಹಲ್ಲಿರಲ್ಲಮ್ಮ. ಅಪ್ಪ, ಪುಟ್ಟ ಕೆನ್ನೆ ಹೂವಿದ್ದಾಗಿದೆ. ಅಂದ್ರೆ ನನ್ ಕೆನ್ನೆ ಇದ್ದಂಗ? ಪಾಪನ್ ಮೈ ಕೈ ಪುಟ್ಪುಡ್ದಾಗೆ ಇರುತ್ತೆ ಕಣೋ. ಡಾಕ್ಟರ್, ಏನ್ ಮಧು? ಪಾಪನಿಗೆ ಕಣ್ಣೆರಡು ಚೆನ್ನಾಗಿದೆಮ್ಮ. ನಾನ್ ರಕ್ತ ಕೊಟ್ಟೆ ಅಲ್ವಾ, ಅದಕ್ಕೆ ಕಣ್ಣಿರುತ್ತೋ ಇಲ್ವೋ ಅಂತ ಭಯ ಆಯ್ತು. ಹುಚ್ಚ ಮಧು, ಕಣ್ಣಿಲ್ದೇ ಇರೋ ರಕ್ತ ಕೊಟ್ಟ ಮಾತ್ರಕ್ಕೆ ಮಕ್ಕಳು ಕಣ್ಣಿಲ್ದೆ ಹುಟ್ಟೋದಿಲ್ಲಪ್ಪ. ಒಳ್ಳೆ ಮನಸ್ಸಲ್ಲಿ ಮಾಡಿದ ಯಾವ ಕೆಲಸಕ್ಕೂ ಫಲಾನು ಒಳ್ಳೇದಾಗಿ ಇರುತ್ತೆ ಮರಿ. ಮಧು, ಹೋಗೋಣ? ನೋಡು, ನನ್ ಮೊಮ್ಮಗನಿಗೆ ನಿನ್ನ ಹೆಸರಿಟ್ಟು ದಿನಾಗ್ಲೂ 100 ಸಾರಿ ಕರೀತಿರ್ತೀನಪ್ಪ. ನನ್ನ ಹೆಸರು ಬೇಡ, ನಮ್ಮ ಅಣ್ಣನ ಹೆಸರು ಆನಂದ್. ಅವ್ರ ಹೆಸರು ಇಡಿ. ಬನ್ನಿ ರಾಮು. ನಾವು ಬರ್ತೀವಿ. ಮಧು, ಶ್ರೀಶೈಲಂ ಹೋಗ್ತಾ ಇದೆಯಲ್ಲ, ದೇವರ ಹತ್ರ ನಿನಗೆ ಏನ್ ಬೇಕು ಅಂತ ಕೇಳ್ತೀಯಾ? ಮುಂದಿನ ಜನ್ಮದಲ್ಲಾದ್ರೂ ಕಣ್ ಕೊಡಪ್ಪ ದೇವರೇ ಅಂತ ಕೇಳ್ಕೊತೀಯಾ? ಇಲ್ಲ ಡಾಕ್ಟ್ರೇ, ಬಡವರಿಗೆ ಸಹಾಯ ಮಾಡೋ ನಿಮ್ಮಂತ ಒಳ್ಳೆ ಡಾಕ್ಟ್ರು ಇನ್ನು ತುಂಬಾ ಜನ ಸಿಗ್ಲಿ ಅಂತ ಕೇಳ್ತೀನಿ. ಮಧು, ನಿನಗೇನು ಬೇಕು ಅಂತ ಕೇಳ್ಕೊಳ್ಳಲ್ವಾ? ಸ್ವಾರ್ಥ ಒಳ್ಳೇದಲ್ಲ, ಜೊತೆಯವರಿಗೆ ಸಹಾಯ ಮಾಡ್ಬೇಕು ಅಂತ ಅಪ್ಪಾಜಿ ಯಾವಾಗ್ಲೂ ಹೇಳ್ತಾರೆ. ನೋಡ್ರಾಮ, ನೀವೆಲ್ಲ ತಿರುಗಿ ಬರೋವಾಗ ಇಲ್ಲಿಗೆ ಒಂದ್ಸಲ ಬಂದು ಹೋಗಿ. ಆಗ್ಲಿ ಡಾಕ್ಟ್ರೇ, ಬರುವಾಗ ಖಂಡಿತ ಬಂದು ಹೋಗ್ತೀವಿ. ತಗೊಂಡ್ ಬನ್ನಿ. ನೋಡ್ರಾಮು, ಈ ಹಣ್ಣೆಲ್ಲ ಮಕ್ಕಳಿಗೋಸ್ಕರ ತಂದಿದ್ದೀನಿ, ವ್ಯಾನಲ್ಲಿ ಇಟ್ಕೊಳ್ಳಿ. ಬಾಳೆಹಣ್ಣ ಹೋಗ್ ಬನ್ನಿ. ನಡಿ ನಡಿ. ಜಾಗ್ರತೆ ರಾಮು.
ನಮ್ಮ ಕಲ್ಯಾಣ ವೈಭೋಗಕ್ಕೆ ಡಾಕ್ಟರ್ ಎಸ್ ಅಂಕಲ್ ನಂಬರ್ 1 ಹೋಗ್ಬೇಕು. ಅಪ್ಪ ಏನ್ ಚಳಿ ಆಗತ್ತಲ್ಲ, ಬೆಟ್ಟದ ಮೇಲೆ ಚಳಿ ಆಗತ್ತೆ ಅಂತ ಅಪ್ಪಾಜಿ ಹೇಳಿಲ್ಲ. ಮೆತ್ತಿಗೆ ಹಾಗೆ ಎಲ್ಲ ಒಬ್ರಿಗೊಬ್ರು ಕೈ ಹಿಡ್ಕೊಳ್ಳಿ ನಿಧಾನವಾಗಿ. ವಿಶ್ವನಾಥಂ ಜಗನ್ನಾಥನಾಥಂ ಏವಂ ಗುಣ ವಿಶೇಷ ವಿಶಿಷ್ಟಾಯಾಂ ಶುಭದಿಧೌ ಶ್ರೀಮಾನ್. ಹೆಸರು ಆನಂದ್. ಗೋತ್ರ ನಕ್ಷತ್ರ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಅಭೀಕರ ಸಿದ್ಧ್ಯರ್ಥಂ ಸರ್ವಾಭೀಷ್ಟಫಲ ಸಿದ್ಧ್ಯರ್ಥಂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಹಸ್ರನಾಮಾರ್ಚನ ಕರಿಷ್ಯೆ. ಓಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣರಂಗೈ. ಇಲ್ಲ ಸ್ವಾಮಿ, ಅವರಿಗೆ ಕಣ್ಣು ಕಾಣಿಸ. ಹೌದಾ? ಲೋಕವನ್ನೆಲ್ಲ ಕರುಣೆಯಿಂದ ನೋಡುವ ತಂದೆ, ಪಾಪ ಪುಣ್ಯ ತಿಳಿಯದಿ ಹಸು ಮಕ್ಕಳಿಗೆ ದೃಷ್ಟಿ ಇಲ್ಲದ ಹಾಗೆ ಮಾಡಿದೆಯಾ ಸ್ವಾಮಿ? ಸ್ವಾಮಿ ಸನ್ನಿಧಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮಕ್ಕಳು ಬನ್ನಿ. ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀರೇ ವಸಾಭೂನಿವಾಸಂ ಮಹಾತ್ಮಾತ್ತಹಾಸಂ ಮಹಾಪಾಪರಾಶಂ ಸದಾ ಸುಪ್ರಕಾಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ನನ್ನ ಕಣ್ಣಿಗೇನೋ ಕಾಂತಿ ಕಾಣಿಸ್ತು. ಶಂಭುಮೀಶಾನಮೀರೇ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ. ಇನ್ನೊಂದಕ್ಕೆ ಹೋಗ್ಕೊಡ್ದು. ಅಮ್ಮನವ್ರು ಮುಗ್ಬೇಕಲ್ಲ. ಸ್ವಾಮಿನ ಮುಟ್ಟಬಹುದೇ ವಿನ ಅಮ್ಮನವ್ರನ್ನ ಮುಟ್ಕೊಡ್ದು. ಅಮ್ಮನವರು ಶಕ್ತಿ ಸ್ವರೂಪಿಣಿ. ಹೋಗ್ಲಿ ಬಿಡಿ ಅಂಕಲ್, ನೀವು ಅಮ್ಮನವ್ರನ್ನ ನೋಡಿದ್ದೀರಲ್ಲ, ಹೇಗಿದ್ದಾಳೆ ಸ್ವಲ್ಪ ಹೇಳ್ತೀರಾ ನಮ್ಗೆ? ಆ ದೇವಿ ನೋಡೋಕ್ಕೆ ನನಗೆ ದೃಷ್ಟಿ ಇಲ್ಲ, ನೋಡಿ ಹೇಳೋಕ್ಕೆ ನನಗೆ ಶಕ್ತಿ ಇಲ್ಲ. ಆ ತಾಯಿನ ನೋಡೋದಕ್ಕೆ ಬೇಕಾಗಿರೋದು ನಿಮಗಿಲ್ಲದ ನಮಗಿರುವಂಥ ಈ ಮಾಮೂಲು ಕಣ್ಣುಗಳಲ್ಲ, ಮನೋನೇತ್ರ. ಜನ್ಮ ಕೊಟ್ಟ ತಾಯಿ ರೂಪ ತಿಳಿಯದ ನಿಮಗೆ ಆ ಜನ್ಮ ಸಾಫಲ್ಯ ಮಾಡೋ ಆ ತಾಯಿ ಜಗನ್ಮೋಹನ ರೂಪ,
ಅದು ह्रींकार रूपिणी ओ दया वर्षिणी उपनिषद गिरिवासिनी भवतापहारिणी भयशोक निवारिणी भुवनैक सम्मोहिनी ಸುಮನೋಹರೇ ನಿನ್ನ ಭ್ರಮರಾಂಬಾಯನೆ ಭಜಿಸೆ ಮನವೆಲ್ಲ ಮುದ ತುಂಬಿದೆ ಸುರಮನುಜರಂಜನಿ ಹರಿಲೋಕ ಭಂಜನಿ ಶರಣೆಂಬೆ ನಿನಗೆ ಜನನಿ 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 ಶ್ರೀಶೈಲ ಭ್ರಮರಾಂಬಿಕೆ ನೀ ಕರುಣಿಸುತ್ತಾಯಿ ಬೆಳಕನ್ನು ಚೆಲ್ಲಿ ಸೌಭಾಗ್ಯವಲ್ಲಿ ಶ್ರೀಶೈಲ ಭ್ರಮರಾಂಬಿಕೆ ನೀ ಕರುಣಿಸುತ್ತಾಯಿ ಬೆಳಕನ್ನು ಚೆಲ್ಲಿ ಸೌಭಾಗ್ಯವಲ್ಲಿ ಶ್ರೀಶೈಲ ಭ್ರಮರಾಂಬಿಕೆ ಕಮಲದ ಸುಮದಂಥ ಕಮನೀಯ ಪಾದ ಮಮತೆಯ ನುಡಿಯಲ್ಲಿ ಮೃದುವೀಣೆನಾದ ಕಮಲದ ಸುಮದಂಥ ಕಮನೀಯ ಪಾದ ಮಮತೆಯ ನುಡಿಯಲ್ಲಿ ಮೃದುವೀಣೆನಾದ ಆನಗು ಮಗವೇ ಅಭಿನವ್ಯ ವೇದ ಆನಗು ಮಗವೇ ಅಭಿನವ್ಯ ವೇದ ಅಂದಕ್ಕೆ ಚಿರದೀಪ ಆ ದಿವ್ಯ ರೂಪ ಶ್ರೀಶೈಲ ಭ್ರಮರಾಂಬಿಕೆ ನೀ ಕರುಣಿಸುತ್ತಾಯಿ ಬೆಳಕನ್ನು ಚೆಲ್ಲಿ ಸೌಭಾಗ್ಯವಲ್ಲಿ ಶ್ರೀಶೈಲ ಭ್ರಮರಾಂಬಿಕೆ ಶುಭಕರ ಹಸ್ತದಲ್ಲಿ ಅಭಯವ ತೋರಿ ಮಂಗಳ ನಯನದಲ್ಲಿ ಕೃಪೆ ನೋಟ ಬೀರಿ ಶುಭಕರ ಹಸ್ತದಲ್ಲಿ ಅಭಯವ ತೋರಿ ಮಂಗಳ ನಯನದಲ್ಲಿ ಕೃಪೆ ನೋಟ ಬೀರಿ ಮುಕ್ತಿಯ ಸುಮಮಾಲೆ ಕೊರಳಲ್ಲಿ ಮೆರೆಸಿ ಮುಕ್ತಿಯ ಸುಮಮಾಲೆ ಕೊರಳಲ್ಲಿ ಮೆರೆಸಿ ಸಕಲ ಜಗವನ್ನು ಪಾಲಿಸು ನೀ ಜನನಿ ಶ್ರೀಶೈಲ ಭ್ರಮರಾಂಬಿಕೆ ನೀ ಕರುಣಿಸುತ್ತಾಯಿ ಬೆಳಕನ್ನು ಚೆಲ್ಲಿ ಸೌಭಾಗ್ಯವಲ್ಲಿ ಶ್ರೀಶೈಲ ಭ್ರಮರಾಂಬಿಕೆ ಜ್ಞಾನ ನೇತ್ರದಲ್ಲಿ ನೋಡಲಾದರೆ ಕಾಣು ನಮಗೆ ದೇವಿ ಮಲ್ಲಿಕಾರ್ಜುನನ ಅರ್ಥ ದೇಹದಲ್ಲಿ ಮೆರೆಯುವಂಥ ದೇವಿ ಜ್ಞಾನ ನೇತ್ರದಲ್ಲಿ ನೋಡಲಾದರೆ ಕಾಣು ನಮಗೆ ದೇವಿ ಮಲ್ಲಿಕಾರ್ಜುನನ ಅರ್ಥ ದೇಹದಲ್ಲಿ ಮೆರೆಯುವಂಥ ದೇವಿ ಜರಾ ಮೃತ್ಯು ಭಯಜಾಲ ನಿವಾರಿಣಿ ಶಕ್ತಿ ಸ್ವರೂಪಿಣಿ ಜರಾ ಮೃತ್ಯು ಭಯಜಾಲ ನಿವಾರಿಣಿ ಶಕ್ತಿ ಸ್ವರೂಪಿಣಿ ಕರುಣೆಯ ಹೊಳೆಯಾಗು ಕಲ್ಯಾಣದಾಯಿನಿ ಶ್ರೀಶೈಲ ಭ್ರಮರಾಂಬಿಕೆ ನೀ ಕರುಣಿಸುತ್ತಾಯಿ ಬೆಳಕನ್ನು ಚೆಲ್ಲಿ ಸೌಭಾಗ್ಯವಲ್ಲಿ ಶ್ರೀಶೈಲ ಭ್ರಮರಾಂಬಿಕೆ ಸ್ವಾಮಿ ಏನ್ ಮಗು ನಿಮ್ ಹಾಡನ್ನು ಕೇಳ್ತಾ ಇದ್ರೆ ನಮ್ಗೆ ಅಮ್ಮವನ್ನು ನೋಡಿದ ಅನುಭವ ಆಗ್ತಾ ಇದೆ. ಬಹಳ ಸಂತೋಷ ಅಮ್ಮ. ಸ್ವಾಮಿ, ನಾವು ನಿಮ್ಮ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದಾ? ಯಾಕೆ ಮಗು ಹಾಗೆ ಕೇಳಿದಿ? ನೀವ್ ಯಾವಾಗ್ಲೂ ದೇವ್ರ ಹತ್ರ ಇರ್ತಿರಲ್ಲ, ನಿಮ್ಮನ್ನ ಮುಟ್ಟಿದ್ರೆ ಆ ದೇವ್ರನ್ನೇ ಮುಟ್ಟಿದ್ದು ಅನ್ಕೋತೀವಿ. ಮಗು, ನಾವು ಕೂಡ ಸ್ನಾನ ಮಾಡೇ ಬಂದಿದೀವಿ.
ಆಚಾರಕ್ಕೆ, ಕುಲಮತಕ್ಕೆ, ಅಸೂಯೆ, ದ್ವೇಷಗಳಿಗೆ ಅತೀತರು ಮಕ್ಕಳೇ ನೀವು. ಆದಿಮಧ್ಯಾಂತರಹಿತನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಅಷ್ಟಾದಶಿ ಇತಿಹಾಸಗಳ ಮೂಲ ಪುರುಷನು, ಸೃಷ್ಟಿ ಸ್ಥಿತಿ ಲಯಕಾರಕನು, ಸಕಲ ಚರಾಚರ ಜಗತ್ತನ್ನೇ ಲಾಲಿಸಿ ಪಾಲಿಸೋ ಆ ಪರಮಾತ್ಮನ ಸೃಷ್ಟಿ ಮಕ್ಕಳೇ ನೀವೆಲ್ಲ ನನ್ನ ಮುಟ್ಟೋದಲ್ಲ, ನಾನೇ ನಿಮ್ಮನ್ನ ಮುಟ್ಟಬೇಕು. ಕಲ್ಮಶವಿಲ್ಲದ ನಿಮ್ಮ ಮನಸ್ಸಲ್ಲಿ, ಕಳ್ಳ ಕಪಟ ತಿಳಿಯದ ನಿಮ್ಮ ವರ್ಣಿಯಲ್ಲಿ ಆ ದೇವರೇ ಇದ್ದಾನೆ ಕಣಪ್ಪ. ನೀವೆಲ್ಲ ಆ ದೇವರ ರೂಪಗಳು ಮಕ್ಕಳೇ, ಆ ದೇವರ ರೂಪಗಳು. ಗೀತಾ, ಇನ್ನು ಹೋಗೋಣವಾ? ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಹೋಗ್ಬನ್ನಿ. ಅಂಕಲ್, ಏನದು ಕೂಗಿದ್ದು? ಆನೆನಾ? ಹೌದು, ಇಲ್ಲಿ ದೇವಸ್ಥಾನದ ಆನೆ ಕಟ್ಟಿದಾರೆ ಮರಿ, ಅದು ಕೂಗಿದ್ದು. ಅಂಕಲ್ ಅಂಕಲ್, ಆನೆ ಹೇಗಿದೆ ಅಂತ ತಿಳ್ಕೊಳಕ್ ನಮ್ಗೆ ಆಸೆ ಆಗಿದೆ ಅಂಕಲ್. ನಾವ್ ಅದನ್ನ ಮುಟ್ಟೋಡ್ಬೋದ ಅಂಕಲ್? ಓ, ಬನ್ನಿ. ಏನಪ್ಪ, ಮಕ್ಕಳು ಆನೆಯನ್ನು ಮುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆಗ್ಲಿ, ಕರ್ಕೊಂಬನ್ನಿ ಸ್ವಾಮಿ. ಬನ್ನಿ, ಒಬ್ಬೊಬ್ಬರಾಗಿ ತಿಳ್ಕೊಪ್ಪ ಧೈರ್ಯವಾಗಿ. ಆನೆ ಒಳ್ಳೆ ಕಂಬ ಇದ್ದಂಗಿದೆ ಕಣೆ. ಏನಿಲ್ಲ, ಆನೆ ಹಗ್ಗ ಇದ್ದಂಗಿದೆ. ಏನಿಲ್ಲ, ಆನೆ ರಬ್ಬರ್ ಟ್ಯೂಬ್ ಇದ್ದಂಗಿದೆ. ಏನಿಲ್ಲ, ನಾ ಹೇಳಿದ್ದೆ ರೈಟು. ಇಲ್ಲ ಇಲ್ಲ, ನಾ ಹೇಳಿದ್ದೆ ರೈಟು. ಏನಿಲ್ಲ, ನಾನ್ ಹೇಳಿದ್ದೆ ರೈಟು. ಇರಿ 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 ಇರಿ, ಜಗಳ ಆಡ್ಬೇಡಿ. ನೀವು ಎಲ್ರು ಹೇಳಿದ್ದು ರೈಟು, ನೀವು ಎಲ್ರು ಹೇಳಿದ್ದು ತಪ್ಪು. ಅದ್ ಹೇಗೆ ಅಂಕಲ್? ರವಿ ಆನೆ ಕಂಬ ಇದ್ದಂಗಿದೆ ಅಂದ, ಅವನು ಮುಟ್ ನೋಡಿದ್ದು ಅದ್ರ ಕಾಲನ್ನ. ಗೀತಾ ಆನೆ ಹಗ್ಗ ಇದ್ದಂಗಿದೆ ಅಂದ್ಲು, ಅವಳು ಮುಟ್ ನೋಡಿದ್ದು ಅದ್ರ ಬಾಲನ್ನ. ಅನ್ವರ್ ರಬ್ಬರ್ ಟ್ಯೂಬ್ ಇದ್ದಂಗಿದೆ ಅಂದ, ಆದ್ರೆ ಅದು ಆನೆ ಸೊಂಡ್ಲು. ಅದು ಆನೆಗೆ ಕೈ ಇದ್ದಾಗೆ. ಆನೆಯ ಒಂದೊಂದು ಭಾಗನ ಮುಟ್ಟಿ ಆನೆ ಇರೋದೇ ಹಾಗೆ ಅಂದ್ಕೊಂಡೆ ಅಷ್ಟೇ. ಕಣ್ಣಿಲ್ಲದ ಕಪೋತಿ ಶಿವ, ಧರ್ಮ ನೀಡಿ ತಾಯಿ. ಅಂಕಲ್, ಯಾರದು? ಅವಳು ಭಿಕ್ಷದವಳಪ್ಪ, ಕಣ್ಣಿಲ್ಲ. ದೇವಸ್ಥಾನಕ್ಕೆ ಬಂದವ್ರ ಹತ್ರ ಭಿಕ್ಷೆ ಕೇಳಿ ಅದ್ರಲ್ಲಿ ಊಟ ಮಾಡ್ತಾಳೆ. ಯಾಕೆ ಅಂಕಲ್, ಅವ್ರಿಗೆ ಅಪ್ಪಾಜಿ ಇಲ್ವಾ? ಅವಳಿಗೆ ಯಾರೂ ಇಲ್ಲ, ಅನಾಥೆ. ಅಂಕಲ್, ನಮ್ಗೂ ಅವನ್ ಹಾಗೆ ಕಣ್ಣಿಲ್ಲ. ಅಪ್ಪಾಜಿ ಇಲ್ದು ಹೋಗಿದ್ರೆ ನಾವು ಅವನ್ ಹಾಗೆ ಭಿಕ್ಷೆ ಬೇಡ್ಬೇಕಾಗಿತ್ತು ಅಲ್ವಾ? ಇಲ್ಲಮ್ಮ, ಇಲ್ಲ ಇಲ್ಲಮ್ಮ, ಇಲ್ಲ. ಅಯ್ಯೋ 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 ಅಪ್ಪ ಅಮ್ಮ, ಅಯ್ಯೋ 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 ಏನಪ್ಪ, ಏನಾಯ್ತು? ಏಯ್, ಮರ್ಯಾದೆಗೆ ನಿನ್ನ ಹತ್ರ ಇರೋ ದುಡ್ಡು ತೆಗ್ಯ.
ಕಣ ಕಳ್ತಾನ ಹೊಡಿಯ ಏನಿಲ್ಲ ನಡಿ ಹೋಗೋಣ ನಡಿ ನಡಿ ರಾಮ ಅಂಕಲ್ ಆ ರೌಡಿಗೆ ಒಂದು ಕೊಟ್ರು ನೋಡು ಪರ್ಚ ಅಬ್ಬಾ ಅವನ್ ಸತ್ನ ಅಲ್ವಾ ನೀನ್ ನಾನ್ ಸಾಯಿಸ್ತಿದ್ದೆ ಕಣೋ ಒಟ್ಟಿಗಿರ್ಬೇಕು ಬನ್ನಿ ಯಾರ್ದಾರ ಸಹಾಯ ಕೇಳೋಣ ಬನ್ನಿ ಅಯ್ಯೋ ಬನ್ನಿ ಯಾರು ಅಳ್ತಾ ಇದ್ದ ಬನ್ನಿ ನೋಡೋಣ ಅಪ್ಪಾಜಿ ಅಂಕಲ್ ಅಪ್ಪಾಜಿ ಅಮ್ಮ ಯಾರು ಅಳ್ತಿರೋದು ನಾನು ಅನ್ವರ್ ಏನಾಯ್ತು ವೇಣುಶಂಕರ್ ಕಾಲ್ ಮೇಲೆ ಹೋಯ್ತು ಅಮ್ಮ ಅರೆ ರಕ್ತ ಬರ್ತಿದ್ಯೋ ಅಯ್ಯೋ ನೋಡ್ತೆ ಅಮ್ಮ ಅಬ್ಬ ಅಮ್ಮ ಅಬ್ಬ ನಾವೆಲ್ಲ ಇಲ್ಲೇ ಇದೀವಿ ಅಂತ ನೀವು ವಿನ್ಸೆಂಟ್ ಇಲ್ಲೇ ಇದೀವಿ ರವಿ ವಿಜಯ್ ನಾವು ಇಲ್ಲೇ ಇದೀವಿ ರಾಮ್ಲಾಲ್ ಗೀತಾ ನಾ ಇಲ್ಲೇ ಇದೀನಿ ಮತ್ತೆ ಗೀತಾ ಅಲ್ಲೋ ಗೀತಾ ಗೀತಾ ಮಧು ಅಂಕಲ್ ಜೊತೆ ಗೀತಾನು ಹಳ್ಳದೊಳಗೆ ಬಿದ್ದೋದ್ಲು ಅಂತ ಕಾಣುತ್ತೆ ಕಣೋ ಮೊದ್ಲು ಮನುಷ್ಯರು ಜಾಗಕ್ಕೆ ಹೋಗೋಣ ಎಲ್ಲ ಬನ್ನಿ ನಡೆಯೋದಾಗಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಬಾ ನಿಧಾನಕ್ಕೆ ಹಿಡ್ಕೊ ಬಂದ್ರೆ Uncle! Madhu! Pratap!
ವಿನ್ಸೆಂಟ್, ಗೀತಾ ಎಲ್ಲಿದ್ದಾಳೆ ಅಂತ ಹೇಳಕ್ಕಾಗತ್ತಾ? ಸಾರಿ ಪ್ರತಾಪ್, ಎಕೋ ಆಗ್ತಾ ಇದೆ, ಅದರಿಂದ ಗೀತಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ನನ್ಗೇನಾದ್ರೂ ಪರವಾಗಿಲ್ಲ, ಮೊದಲು ಹೋಗಿ ಗೀತನ ಕಾಪಾಡಿ. ನಿಮ್ ಜೊತೆಗೆ ಸಾಯ್ತೀವಿ, ನಿನ್ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಭೀಮು, ಇಲ್ಲಿದೆಯೇನೋ ನೀನು? ಹಾವು ನನ್ನ ಕತ್ತಿ ಸಿಕ್ಕೊಂಡ್ ಬಿಡ್ತು. ಹಾವು ತೆಗೆದು ಬಿಸಾಡ್ಬಿಟ್ಟೆ. ನಾವು ಇಲ್ಲೇ ಇದ್ರೆ ಮತ್ತೆ ಹಾವು ಬರ್ಬೋದು. ಬಂದ್ರು, ಇಲ್ಲಿಂದ ಹೋಗೋಣ. ಹೊರಗಡೆಯಿಂದ ಮುಂದಿದೆ ಬಂದ್ರು. ಅಳ್ಬೇಡಮ್ಮ, ಹೇಳು ಹೇಳಮ್ಮ, ಏನಾಯ್ತಮ್ಮ? ಹೇಳು ಹೇಳು. ಅಂಕಲ್ ಮಧುನು ಎಲ್ಲಿ? ಅಂಕಲ್ ಮಧು ಹೊಲದಲ್ಲಿ ಬಿದ್ದೋಗ್ಬಿಟ್ರು. ಯಾರಾದ್ರೂ ಸಹಾಯ ಮಾಡಿದ್ರೆ ಮೇಲೆ ಕೆತ್ಬಹುದು. ನಾವ್ ಯಾರನ್ನ ಸಹಾಯ ಕರೆಯೋಣ? ಆಪತ್ತಲ್ಲಿದ್ದೀವಿ, ಯಾರು ಬಂದು ಕಾಪಾಡಿ. ಬರ್ಲಿಲ್ಲ, ನನಗೆ ಯಾಕೆ ಭಯ ಆಗ್ತದೆ. ನೀನ್ ತಕ್ಷಣ ಹೋಗಿ ವಿಚಾರಿಸ್ಕೊಂಡ್ ಬಾ. ಆಗ್ಲಿ ಡಾಕ್ಟರ್. ಏನು ಗಾಬರಿ ಆಗ್ಬೇಕಾಗಿಲ್ಲ. ಅವ್ರು ತುಂಬಾ ಮೆಂಟಲ್ ಸ್ಟ್ರೇನ್ ಆಗಿರೋದ್ರಿಂದ ಹೀಗಾಗಿದೆ. ನೋಡಿ, ಅವ್ರಿಗೆ ಔಷಧಿ ಕೊಡಿ. ಯಾವುದಕ್ಕೂ ಅವ್ರಿಗೆ ವಿಶ್ರಾಂತಿ ತುಂಬಾ ಅಗತ್ಯ. ಆಗ್ಲಿ ಡಾಕ್ಟರ್, ನನಗೇನೂ ಆಗಿಲ್ಲ. ಪುರುಷೋತ್ತಮ್, ನನ್ನ ಮಕ್ಳು ಏನಾದ್ರು ಏನು ಸ್ವಲ್ಪ ನೋಡ್ತೀರಾ? ರಾಯ್ರೆ, ನೀವೇನು ಯೋಚನೆ ಮಾಡಬೇಡಿ, ಮಕ್ಕಳು ಬಂದೇ ಬರ್ತಾರೆ. ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲ, ನಾನು ನೋಡ್ಲೇಬೇಕು. ರಾಯ್ರೆ, ನೋ, ನೀವು ತುಂಬಾ ವೀಕ್ ಆಗಿದ್ದೀರಿ. ಈ ಪರಿಸ್ಥಿತಿಲಿ ನೀವೆಲ್ಲೂ ಹೋಗಾಗಿಲ್ಲ. ಪ್ಲೀಸ್ ಟೇಕ್ ರೆಸ್ಟ್. ಹೌದು ರಾಯ್ರೆ, ಪ್ಲೀಸ್. ಹೌದು ಹೌದು.
ಹೋದರೆ ಏನಿದೆಯೋ ಏನಾಗುವುದೋ ಹಾಗೆ ಕಾಲು ಕಚ್ಚುವುದು ಹುಲಿಯ ಮೇಲೆ ಬೀಳುವುದು ಭಯದ ಬೆದರಿ ಹೋಗಿರುವೆ ಎದೆಯು ನಡುಗಿ ಹೋಗುತ್ತಿದೆ ಬಾಯಿ ಒಣಗಿ ಹೋಗುತ್ತಿದೆ ಕಣ್ಣು ತಿರುಗಿದೆ ಕಾಲು ನಡುಗಿದೆ ಮೈ ತೂಗಿದೆ ಇನ್ನು ಬೇಡಲಾರವು ನಿನ್ನ ಕರೆಯಲಾರವು ನಿನ್ನ ಗೂಡಿಗೆ ಬಂದವರ ಪೊರೆಯುವೆಯೋ ಈ ಕುರುಡು ಜನ್ಮ ಇನ್ನು ಸಾಕೆನ್ನುವೆಯೋ ಏನಾಗುವುದೋ ಗೀತಾ ಡಾಕ್ಟರ್ ಮನೆಗೆ ಹೋಗಲ್ವಾ ನೀವು? ಮಧು ಅವರೆಲ್ಲ ಶ್ರೀಶೈಲಂ ಅಂತ ಬರೋವಾಗ ಇಲ್ಲಿಗೆ ಬಂದು ಹೋಗ್ತೀನಂದ್ರು. ಅವ್ರಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ. ತುಂಬಾ ಹೊತ್ತಾಗೋಯ್ತಲ್ಲಮ್ಮ. ದಾರಿಯಲ್ಲಿ ಏನ್ ತೊಂದರೆ ಆಗಿದೆಯೋ ಏನೋ. ಮನೆಗೆ ಹೋಗಿ ನೀವು, ಅವ್ರ ಬಂದು ಹೇಳಿ ಕಳಿಸ್ತೀನಿ. ಬೇಡಮ್ಮ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ರವಿ, ಪ್ರತಾಪ್, ಬಿಸಿ ತಾಗ್ತಾ ಇದೆ ಕಣೋ. ಬೆಳಗ್ಗೆ ಆದಂಗಿದೆ. ಎಲ್ಲರೂ ಹೇಳ್ರು ಹೋಗೋಣ. ಬಂದ್ರು ಬಂದ್ರು ಹೇಳಿ ಎಲ್ಲರೂ ಬನ್ನಿ ಬನ್ನಿ ಹೋಗೋಣ. ಬರೋ ಬಾ. ಚೇರ್ಮನ್ ಅವರು ಕೇಳಿದ್ರೆ ಮಕ್ಕಳನ್ನ ಕರ್ಕೊಂಡು ಬರಕ್ ಹೋಗಿದ್ದಾರೆ ಅಂತ ಹೇಳಿ. ರವಿ, ಇದ್ಯಾವ್ದೋ ಮುಳ್ಳಿನ ಮರ ಅಂತ ಕಾಣಿಸುತ್ತೆ. ಚುಚ್ಕೊಂಡ್ಬಿಡ್ತು. ಅಪ್ಪ, ನೋವಾಗ್ತಾ ಇದೆ. ಅಳ್ಬೇಡ್ವಾ, ಅಳ್ಬೇಡ, ಹೋಗೋಣ. ಬಾರಿಕೆ ಆಗ್ತಾ ಇದೆ. ನನ್ ಕೈ ನಡೆಯಕ್ಕಾಗಲ್ಲ. ತುಂಬಾ ಬಾರಿಕೆ ಆಗ್ತಾ ಇದೆ. ನಂಗ್ ನೀರ್ ಬೇಕು. ತಂದ್ಕೊಡು, ನೀರ್ ಬೇಕು, ನೀರ್ ಬೇಕು. ಅಳ್ಬೇಡಮ್ಮ, ಅಳ್ಬೇಡ. ಇಲ್ಲೆಲ್ಲರೂ ನೀರ್ ಸಿಕ್ಕೇ ಸಿಕ್ಕತ್ತೆ. ಸಮಾಧಾನ ಮಾಡ್ಕೋ. ಬಾಬಾ, ಬಾ ಹೋಗೋಣ. ಪ್ರತಾಪ್, ಏನೋ ಇಲ್ಲೆಲ್ಲೋ ನೀರ್ ಹರಿತಿದೆ ಕಣೋ. ನೀರಾ? 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 ಇಲ್ಲೋ, ಇಲ್ಲೋ ನೀರು. ಇಲ್ಲೋ, ಇಲ್ಲಿ ಕಣೋ. ನೀರು, ನೀರು, ನೀರು.
ರವಿ, ಇಲ್ಲೆಲ್ಲೋ ತಗಡಿನ ಶಬ್ದ ಕೇಳಿಸ್ತಿದೆ. ಯಾವ ಪಕ್ಕನೋ? ನಮ್ ಎಡದು ಪಕ್ಕ. ಅಮ್ಮ, ಸತ್ತೋಗ್ತಿದ್ ನನ್ ಮಗನ್ ಕಾಪಾಡ್ದೆ ತಾಯಿ. ಎಲ್ಲ ದೇವ್ರ ದಯಮ್ಮ. ಡಾಕ್ಟರ್, ಮಕ್ಕಳ ಗಾಡಿಗೆ ಘಾಟ್ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತು. My God! ಯಾವಾಗ್ಲೂ ನೀನೇನು ಕೇಳಿಲ್ಲ. ನಮಗ್ ಕಣ್ಕೊಡು ಅಂತಾನು ಕೇಳಿಲ್ಲ. ಇದು ಒಂದ್ ಕೋರಿಕೆ ತೀರ್ಸು, ನಮ್ಮ ಅಂಕಲ್ನ ಕಾಪಾಡು ಸ್ವಾಮಿ. ರಾಮ ಮಕ್ಕಳು ಕಾಪಾಡು. ಹೋಗ್ತೀನಿ.
ಮಾವಯ್ಯ ಮಾವಯ್ಯ ಅಪ್ಪಾಜಿ ಅಪ್ಪಾಜಿ ಮಕ್ಕಳ ಅಳ್ಕೊಡ್ತು ಅಳ್ಕೊಡ್ತು. ಏನೇ ಕಷ್ಟ ಬಂದ್ರು ನಗ್ತಾ ಇರ್ಬೇಕು, ನಗ್ತಾ ಇರ್ಬೇಕು. ಮಾವಯ್ಯ ಅಯ್ಯೋ ಕಣ್ಣೀರು ಒರೆಸೋದನ್ನ ಬಿಟ್ಟು ಕಷ್ಟ ಅನ್ನೋದೇ ಗೊತ್ತಿಲ್ಲದೆ ಇರೋ ಈ ಕೈಗಳಿಗೆ ಇಂಥ ಶಿಕ್ಷೆ. ಅಯ್ಯಯ್ಯೋ, ಆಸೆಯಿಂದ ಅಭಿಮಾನದಿಂದ ಆದರಿಸೋ ಇಂಥ ಕೈಗಳಿಗೆ ಈ ಶಿಕ್ಷೆ. ಕೊನೆ ಹೊತ್ಕಾದ್ರು ಬಂದಿಲ್ಲಮ್ಮ. ನೀನ್ ನೋಡ್ದೆ ಎಲ್ಲಿ ಸತ್ತೋಗ್ತೇನೋ ಅಂತ ಅನ್ಕೊಂಡಿದ್ದೆ. ಹಾಗನ್ಬೇಡಿ ಮಾವಯ್ಯ. ನಾ ಸತ್ತು ಹೋದ್ಮೇಲೆ ನಮ್ ಕಣ್ಣುಗಳನ್ನ ಆಶ್ರಮದ ಮಕ್ಕಳಿಗೆ ಯಾರಿಗಾದ್ರೂ ಉಪಯೋಗ ಹಾಗೆ ನೋಡ್ಕೊಮ್ಮ. ಆಗ್ಲಿ ಮಾವಯ್ಯ. ಅಪ್ಪಾಜಿ ನೀವ್ ಹೋಗ್ಬಿಟ್ರೆ ನಾವ್ ಯಾರನ್ನ ಅಪ್ಪಾಜಿ ಅಂತ ಕರೆಯೋದು? ನೀವಿಲ್ದೆ ಹೋದ್ಮೇಲೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರಪ್ಪಾಜಿ? ಅಪ್ಪಾಜಿ ನಮ್ಮನ್ ಬಿಟ್ಟು ಹೋಗ್ಬೇಡಿ ಅಪ್ಪಾಜಿ, ನಮ್ಮನ್ ಬಿಟ್ಟು ಹೋಗ್ಬೇಡಿ. ಮಕ್ಕಳ್ರ ಅಳ್ಕೊಡ್ತು. ನಾ ಬಿಟ್ಟು ಹೋಗೋದು ನನ್ನ ಶರೀರ ಮಾತ್ರ. ನನ್ನ ಆತ್ಮ ಯಾವಾಗ್ಲೂ ನಿಮ್ ಜೊತೆಲೇ ಇರುತ್ತೆ. ಭಗವಂತ ನಮ್ಮ ಅಪ್ಪಾಜಿನ ದೂರ ಮಾಡ್ಬೇಡ. ಬೇಕಾದ್ರೆ ನನ್ ಪ್ರಾಣ ತಗೋ, ನಮ್ಮ ಅಪ್ಪಾಜಿನ ಕಾಪಾಡು. ನೀವುಗಳು ಈ ಆಶ್ರಮನ ಮಕ್ಕಳನ್ನ ಹಾಗೆ ಮಾಡ್ತೇನೆ, ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹತ್ರ ಬಮ್ಮ, ಹತ್ರ ಬಾ. ಅಪ್ಪಾಜಿ ನಿಮ್ ಕಣ್ಣಿಂದಾನೇ ಇವತ್ ನಾನೆಲ್ಲ ನೋಡ್ತಾ ಇರೋದು. ಮಾವಯ್ಯ, ಒಂದು ದೀಪ 10 ದೀಪಗಳನ್ನ ಬೆಳಗಿಸಿದ ಹಾಗೆ ನಿಮ್ಮ ಆಶೆ ಆದರ್ಶನ್ನ ಇವತ್ತು ಎಷ್ಟೋ ಉದಾರ ಹೃದಯರು ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ದಾರೆ. ಇವತ್ತು ಕತ್ಲೆ ಜೀವನಕ್ಕೆ ಬೆಳಕು ಬೇರಿದ್ದಾರೆ. ನೀವು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದ್ರೂ ನಿಮ್ಮ ಆಸೆನ ನಾವೆಂದೂ ಮರೆಯೋದಿಲ್ಲ.